ನಮ್ಮೆಲ್ಲರ ಆರಾಧ್ಯ ದೇವಿ ತಾಯಿ ಶಕ್ತಿ ಮಾತೆ ಮಂದತ್ತ ದುರ್ಗಾ ಪರಮೇಶ್ವರಿಯ ಪಾದಪದ್ಮಗಳಿಗೆ ಅನಂತ ನಮನವನ್ನು ಸಲ್ಲಿಸಿ ನಾವೆಲ್ಲ ಇವತ್ತು ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಮಂದಾರ ದೇವರ 6ನೇ ವರ್ಷದ ಯಕ್ಷ ತಿರುಗಾಟದ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸದಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇನೆ. ಭಾಳ ಸಂಭ್ರಮ ಮತ್ತು ಖುಷಿ ಅನ್ನಿಸೋದು ಎಲ್ಲ ಕಲೆಗಳಿಗಿಂತಲೂ ಯಕ್ಷಗಾನಕ್ಕಿರಬಹುದಾದಂಥ ವಿಶೇಷ ಮತ್ತು ವಿಶಿಷ್ಟವಾದಂಥ ಕಲೆ ಅನ್ನುವಂಥ ಸಂತೋಷ ಮತ್ತು ಸಂಭ್ರಮ ನಮಗಿದೆ. ಕರಾವಳಿಯನ್ನು ಪ್ರತಿನಿಧಿಸಿಕೊಂಡು ವಿಶ್ವದೆಲ್ಲೆಡೆಯಲ್ಲಿ ಸೀಮೋಲ್ಲಂಘನಗೈದು ಎಲ್ಲ ಕಡೆಗಳಲ್ಲಿ ನಮ್ಮದಾಗಿರತಕ್ಕಂಥ ಪ್ರತಿಭೆಯನ್ನು ಅನಾವರಣಗೊಳಿಸಿರ್ತಕ್ಕಂಥ ಯಕ್ಷಗಾನ ಕಲೆಯ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಿರಿಯ ಭಾಗವತರಾಗಿ. ಯಕ್ಷಗಾನ ಅಂದಾಗ ನಮಗೆ ನೆನಪಾಗುವುದು ಯಕ್ಷಗಾನದ ದಂತಕತೆ ಕಾಳಿಂಗನವರ ಜೊತೆಗೆ ರಂಗಮಂಚವನ್ನು ಹಂಚಿಕೊಳ್ಳುವುದು ಅಂದರೆ ಅದು ಅದ್ಭುತ ಮತ್ತು ವಿಶೇಷವಾದದ್ದು ಅಂತ. ಯಕ್ಷಗಾನದ ಪ್ರಪಂಚದಲ್ಲಿ ಸದಾಶಿವಣ್ಣನಿಗೆ ಎದುರಾದಂತಹ ಸವಾಲು ಯಾರಿಗೂ ಎದುರಾಗಲಿಲ್ಲ ಅಂತ. ಯಾಕೆ ಕೇಳಿದರೆ ಕಾಳಿಂಗನವರ ಮೊದಲು ಪದ್ಯವಾಗಿ ಹೊಳೆಯೋದ್ರೆ ಮತ್ತೆ ಪದ್ಯ ಹೇಳಬೇಕಾದಂಥ ಅನಿವಾರ್ಯತೆಗಳು, ಅವ್ರು ಮೊದಲು ಹೇಳಬೇಕಾದಂಥ ಅನಿವಾರ್ಯತೆ ಬಂದಾಗ ಅಲ್ಲಿ ಕೂತ್ಕೊಳ್ಳೋದು ಭಾಳ ಕಷ್ಟದ ಕೆಲಸ. ಅದನ್ನು ಚೆನ್ನಾಗಿ ನಿಭಾಯಿಸುವುದರ ಮೂಲಕವಾಗಿ ಜನಮನವನ್ನು ತಲುಪಿದವರು. ಅವರೀಗ ಮಹಾಗಣಪತಿ ಯಕ್ಷಗಾನ ಮಂಡಳಿ ರಿಜಿಸ್ಟರ್ ನಡೂರು ಅನ್ನುವಂಥ ಸಂಘಟನೆ ಮಾಡಿಕೊಂಡು ಕಳೆದ 5 ವರ್ಷಗಳಲ್ಲಿ ಪಂಚಮ ವರ್ಷಗಳನ್ನು ಅತ್ಯಂತ ಯಶಸ್ವಿಯಾಗಿ ಮುಗಿಸಿ 6ನೇ ವರ್ಷದ ಕಾರ್ಯಕ್ರಮದಲ್ಲಿದ್ದೇವೆ. ಇವತ್ತಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಳ್ಳಬೇಕು ಅಂತ ವಿನಂತಿ ಮಾಡಿಕೊಂಡದ್ದು, ಈ ಭಾಗದ ಯಾವುದೇ ಕಾರ್ಯಕ್ರಮ ಆದಾಗ ಹಿರಿಯರು ಹೇಗಿರಬೇಕು ಕೇಳುವುದಕ್ಕೊಂದು ಆದರ್ಶ. ಭಾಳ ಜನ ಹಿರಿಯರು ನಮಗೆ ಗೌರವ ಸಿಗೋದಿಲ್ಲ ಹೇಳ್ತಾರೆ. ಯಾಕೆ ಕೇಳಿದ್ರೆ ಹಿರಿಯರು ಹಿರಿತನವನ್ನು ಬಿಟ್ಟಾಗ ಗೌರವ ಸಿಗೋದಿಲ್ಲ ಅಂತ ಅನಿಸೋದು ನನಗೆ. ಯಾಕೆ ಕೇಳಿದರೆ ನನಗೂ 53 ಆಯಿತು. ಅಂದಿನಿಂದ ಇಂದಿನ ತನಕ ನಾನು ಕಾಣ್ತಾ ಬಂದ ಹಾಗೆ ಈ ಭಾಗದ ಅಜಾತಶತ್ರುವಾಗಿ ಎಲ್ಲರನ್ನ ತಲುಪಿದವರು, ಯಾರಿಗೂ ಕೂಡ ನಿಷ್ಠೂರ ಇಲ್ಲದೆ ಎಲ್ಲರ ಜೊತೆಗೆ ಪ್ರೀತಿಗೆ ಭಾಜನರು. ನಾವೆಲ್ಲ ಮೊಟ್ಟ ಮೊದಲ ಬಾರಿಗೆ ಜೀಪತ್ತಿದ್ದರೆ ಚಡಿಕೊಂಡು ವಿಠಲ್ ಚಟ್ರ ಜಿಪ್ಪಳೋದು. ಯಾಕೆ ಕೇಳಿದರೆ ನಾವೆಲ್ಲ ಮಂದಾರ್ತಿಗೆ ಹೋದರೆ ಅವರದ್ದು ನಂಚಾರ್ನ ಬಳಿಯಲ್ಲಿ ಅವರದೊಂದು ತೋಟ ಇತ್ತು, ಎಲ್ಲರನ್ನ ಕರ್ಕೊಂಡ್ಬರೋದು. ಆ ರೀತಿಯ ಬಾಂಧವ್ಯದ ಬಂಧವನ್ನು ಕಟ್ಟಿಕೊಂಡವರು. ಅವರು ಅತಿ ದಕ್ಷರು ಅಧ್ಯಕ್ಷರಾಗಬೇಕು ಅನ್ನುವ ನೆಲಗಟ್ಟಿನ ಮೇಲೆ ಇವತ್ತಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಳ್ಳಬೇಕು ಅಂತ ಅವರನ್ನು ಅತ್ಯಂತ ವಿನಮ್ರನಾಗಿ ವಿನಂತಿಸ್ತೇನೆ. ಹಾಗೆಯೇ ಭಾಗ್ಯವಂತರ ದರ್ಶನದಿಂದ ಭಾಗ್ಯಪತ್ರದ ಅನ್ನೋದರಲ್ಲಿ ನಂಬಿಕೆ ಇಟ್ಟುಕೊಂಡವರು. ಈ ಭಾಗದ ಕೊಡುಗೈ ದಾನಿಗಳಾಗಿ ತನ್ನ ದುಡಿಮೆಯ ಬಹುಭಾಗವನ್ನು ಸಮಾಜಕ್ಕೆ ಕೊಟ್ಟವರು. ಯಾವುದೇ ಕಾರ್ಯಕ್ರಮವಾದಾಗ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಕೊಡುಗೈ ದಾನಿ ಬಾಲಕೃಷ್ಣ ಹೆಗಡೆಯವರು ದೀಪ ಪ್ರಜ್ವಲನೆ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಂಡಿದ್ದೆವು. ಹಾಗೆಯೇ ಕಾಂತಾರಮಣಿ ಎನ್ನುವಂತಹ ಅವರ 10ನೇ ಪ್ರಸಂಗವನ್ನು ಬಿಡುಗಡೆ ಮಾಡಲಿಕ್ಕೆ ಅನೇಕ ಪ್ರಸಂಗಗಳನ್ನು ಬಿಡುಗಡೆ ಮಾಡಿ ಅನೇಕ ಪ್ರಸಂಗಗಳನ್ನ ಬರೆದು ಯಶಸ್ವಿ ಪ್ರಸಂಗಕರ್ತರಾಗಿ ಓರ್ವ ವಾಸ್ತುತಜ್ಞರಾಗಿ ಎಲ್ಲವೂ ಯಾರ ಹತ್ರ ಇದೆ ಕೇಳಿದರೆ ಗೌರವಾನ್ವಿತ ಬಸವರಾಜ ಶೆಟ್ಟಿಗಾರರು ಅವರ ಮೂಲಕವಾಗಿ ಪ್ರಸಂಗ ಬಿಡುಗಡೆ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಂಡಾಗ ಅವರು ಕೂಡ ನಮ್ಮ ಜೊತೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇನೆ. ಹಾಗೆಯೇ ನಮಗೆ ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಬೇಕು ಅಂತ ವಿನಂತಿ ಮಾಡಿಕೊಂಡಾಗ ನಮ್ಮ ಈ ಭಾಗದ ಅತ್ಯಂತ ಪ್ರತಿಷ್ಠಿತವಾದಂತಹ ಸಹಕಾರಿ ಧುರೀಣರು, ಸಹಕಾರಿ ರಂಗದಲ್ಲಿ ಬಹಳ ಯಶಸ್ವಿ ಹೆಸರನ್ನು ಮಾಡಿದವರು, ಜೊತೆಗೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಆ ಸಂಸ್ಥೆಯ ಹೆಸರನ್ನು ಎತ್ತರಕ್ಕೇರಿದ್ದವರು. ಬಹಳ ಸಲ ಪೀಠದಿಂದ ಹೆಸರು ಬರುತ್ತೆ, ಪೀಠಕ್ಕೆ ಹೆಸರು ತರ್ತಕ್ಕಂಥ ಕೆಲಸ ಆಗಬೇಕು ಅಂತೇವೆ. ಮೇಲ್ವಾಡಿ ಅಶೋಕ್ ಕುಮಾರ್ ಶೆಟ್ಟಿ ಅವರು, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇವೆ. ಇನ್ನುವರವರು ಶ್ರೀಧರ್ ಶೆಟ್ಟಿ ಆರೂರು, ಅವರ ಬಗ್ಗೆ ಗೊತ್ತು. ಆ ಭಾಗದ ಯಾವುದೇ ಕಾರ್ಯಕ್ರಮ ಆದಾಗ ನಮಗೆ ಚೇರ್ಕಾಡಿಯಿಂದ ಹಿಡಿದು ಬ್ರಹ್ಮವರ ತನಕ ನಾನು ಅನೇಕ ಕಾರ್ಯಕ್ರಮಕ್ಕೆ ಹೋದಾಗ ಅವರನ್ನು ಅನೇಕ ಸಲ ಭೇಟಿಯಾಗಿದ್ದೇವೆ. ಯಾಕೆ ಕೇಳಿದರೆ ಯಾವುದಾದ್ರೂ ದಾನ ಕೇಳಲಿಕ್ಕೆ ಹೋಗ್ತೇವೆ, ಹೋದಾಗಲೂ ಕೂಡ ಅತ್ಯಂತ ಸಂಭ್ರಮದಿಂದ ಖುಷಿಯಿಂದ ನಮ್ಮೆಲ್ಲ ಅಭೀಷ್ಟಗಳನ್ನು ಈಡೇರಿಸುವರು ಕೊಡುಗೆ ದಾನಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಧರ ವಿ ಶೆಟ್ಟಿ ಆರೂರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇವೆ. ಯಕ್ಷಗಾನ ಅಂದಾಗ ನಮ್ಗೆ ಈ ಭಾಗದಲ್ಲಿ ನೆನಪಾಗೋದು ಚಕ್ರಬೆಟ್ಟಿನ ಶ್ರೀನಿವಾಸ ನಾಯ್ಕರು. ಒಬ್ಬ ಕಲಾ ಪೋಷಕನಾಗಿ, ಕಲಾ ಪ್ರೇಮಿಯಾಗಿ ಯಕ್ಷಗಾನವನ್ನು ಬೆಳೆಸ್ತಾ ಹೋದವರು. ಅವರನ್ನು ಕೂಡ ವಿನಂತಿ ಮಾಡಿಕೊಂಡಾಗ ಬಹಳ ಬೇಗನೆ ಅವರ ವಿನಂತಿ ಮಾಡ್ಕೊಳ್ಬೇಕು ಅಂತೇನಿಲ್ಲ. ಯಾಕೆ ಕೇಳಿದರೆ ಯಕ್ಷಗಾನ ಅಂತ ಅವರಾಗಿ ಬರುವವರು, ಅವರಾಗಿ ಬಂದು ಬಹಳ ಬೇಗನೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇನೆ. ಹಾಗೆಯೇ ತ್ರಿಮೂರ್ತಿಗಳು ಅಂತ ಕರೆಯೋದು ಗೌರವಾನ್ವಿತ ಶ್ರೀನಿವಾಸ ಅಣ್ಣ, ಹಾಗೆಯೇ ಸಂಜೀವಣ್ಣ ಮತ್ತು ನಮ್ಮ ಶಾಸ್ತ್ರಿಗಳು. ಯಾವುದೇ ನಮ್ಮ ಯಕ್ಷಗಾನ ಕಾರ್ಯಕ್ರಮ ಇದ್ದರೆ ಅವರು 3 ಜನ ಇದ್ದೇ ಇರ್ತಾರೆ. ಸಂಜೀವಣ್ಣನೂ ಹಾಗೆ ಯಾವುದೇ ಕಾರ್ಯಕ್ರಮ ಇದ್ದರೆ ಚಕ್ರಬೆಟ್ಟಿನ ಸಂಜೀವ್ ಪೂಜಾರಿ ಅವರು ಇಲ್ಲದ ಯಕ್ಷಗಾನದ ಕಾರ್ಯಕ್ರಮಗಳನ್ನು ನಾನಂತೂ ಕಂಡಿಲ್ಲ. ಎಲ್ಲ ಕಾರ್ಯಕ್ರಮಗಳಲ್ಲಿ ಆಗಮಿಸಿ ಕಾರ್ಯಕ್ರಮ ಮುಗಿಯುವ ತನಕ ಇದು ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸುವರು ಕಲಾ ಪೋಷಕರಾದಂಥ ಸಂಜೀವ್ ಪೂಜಾರಿ ಚಕ್ರಬೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇನೆ. ಈ ಭಾಗದ ಇನ್ನೋರ್ವ ಕೊಡುಗೆ ದಾನಿಗಳು ರಘುವಣ್ಣನವರು, ನಮ್ಮೂರಿನವರು ಅನ್ನುವಂಥ ಸಂಭ್ರಮ ನನಗಿದೆ. ಜೊತೆಗೆ ಯಕ್ಷಗಾನಕ್ಕೆ ಅವರಿಗೆ ನಂಟಿದೆ. ಯಕ್ಷಗಾನದಲ್ಲಿ ನಾವೆಲ್ಲ ಮೆಚ್ಚಬಹುದಾದ ಕಲಾವಿದರು ನಮ್ಮ ಎಮ್ಮೆ ನಾಯಕರು, ಹಾಗೆ ಸ್ತ್ರೀವೇಷದಲ್ಲಿ ಕೋಟ ವೈಕುಂಠಣ್ಣ ಹೆಂಡತಿಮನ್ ನಮ್ಮ ನೆಂಚಾರು, ನಮ್ಮ ಊರಿನ ಅಳಿಯ ಗೌರವಾನ್ವಿತ ರಘುರಾಮ್ರವರು, ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ನವರು ಫಾರಿನಿಗೆ ಹೋಗ್ಕೊಂಡು ಅಲ್ಲಿಂದ ಹಣ ಮಾಡ್ಕೊಬಂದು ಹಣವನ್ನೆಲ್ಲ ಎಲ್ಲರಿಗೆ ಹಂಚತಕ್ಕಂಥ ಕೆಲಸ
ಕೆಲಸವನ್ನು ಮಾಡ್ತಾರೆ. ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇನೆ. ಹಾಗೆಯೇ ಪ್ರಕಾಶ್ ಶೆಟ್ಟಿ ಹೆರಾಡಿ ಅವರು ತನ್ನ ದುಡಿಮೆಯ ಬಹುಭಾಗವನ್ನು ಸಮಾಜಕ್ಕೆ ಮೀಸಲಾಗಿಟ್ಟವರು. ನಮ್ಮ ಕ್ಷೇತ್ರದ ಜನಜಾಗೃತಿ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದರು. ಅವರು ನಮ್ಮನ್ನು ಸೇರ್ಕೊಳ್ಳೋರಿದ್ದಾರೆ. ಹಾಗೆಯೇ ಸಂತೋಷ್ ಕುಲಾಲ್ ಜಗರೆಬೆಟ್ಟು ಉದ್ಯಮಿಗಳು ನಮ್ಮನ್ನು ಸೇರಿಕೊಳ್ತಾರೆ. ಅನೇಕ ಕಾರ್ಯಕ್ರಮಗಳು ನಮಗೆ ಬೆನ್ನೆಲುಬಾದವರು. ಹಾಗೆಯೇ ಈ ಭಾಗದ ಇನ್ನೋರ್ವ ಉದ್ಯಮಿ ಯಾವುದೇ ಕಾರ್ಯಕ್ರಮ ಆದಾಗ ನಮಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಜಯಪ್ರಕಾಶ್ ಶೆಟ್ಟಿ ಸೂಪರ್ ಮಾರ್ಕೆಟ್ ಅವರು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ವಿನಂತಿ ಮಾಡ್ತೇನೆ. ಅವರೆಲ್ಲರನ್ನ ಸ್ವೀಕರಿಸಬೇಕು ಅಂತ ನಮ್ಮ ಸದಾಶಿವಣ್ಣನನ್ನು ವಿನಂತಿ ಮಾಡ್ತೇನೆ. ಎಲ್ಲ ಗಣ್ಯಾತಿ ಗಣ್ಯರು ವೇದಿಕೆಗೆ ಸಾಗಿ ಬರಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತೇನೆ. ಈಗಾಗಲೇ ದೇವನೊಲಿದರೆ ಕೊರಡು ಕನರುವುದು ಬರಡು ಹೊಸನವುದು ಅನ್ನೋಂಥ ಮಾತಿದೆ. ನಮ್ಮೆಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಅಂತಂದರೆ ದೈವಾನುಗ್ರಹದಿಂದ ಮಾತ್ರ ಸಾಧ್ಯ ಆಗುತ್ತೆ. ನಿನ್ನ ಯಶಸ್ಸಿನ ಗುಡ್ಡೆ ಏನು ಅಂತ ನನ್ನನ್ನು ಕೇಳಿದರೆ, ನಿಮ್ಮನ್ನು ಕೇಳಿದರೆ ನಾವೆಲ್ಲ ಹೇಳುವ ಮಾತು ತಾಯಿ ಮಂದಾರ್ತಿ ಅಮ್ಮನ ಬೊಟ್ಟು ಅಂತ. ತಾಯಿ ಮಂದಾರ್ತಿ ಅಮ್ಮನ ಬೊಟ್ಟು ನಮ್ಮನ್ನು ಯಶಸ್ಸಿನಡೆಗೆ ಸಾಕ್ತದೆ ಎನ್ನುವಂಥ ಅಖಂಡವಾದಂಥ ನಂಬಿಕೆ ಮೇಲೆ ನಾವೆಲ್ಲ ಬದುಕನ್ನು ಸಾಗಿಸಿದವರು. ಹಾಗೆಯೇ ಜೀವನೋತ್ಕರ್ಷವನ್ನು ಕಂಡು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದ್ದೇವೆ ಅಂತ. ಹಾಗೆಯೇ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಈಗಾಗಲೇ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ನಮ್ಮ ಯುವ ಭಾಗವತರಾಗಿರ್ತಕ್ಕಂಥ ಗಣೇಶ್ ಬಿಲ್ಲಾಡಿ ಅವರು ತಂಡ ಬಹಳ ಸುಂದರವಾದಂಥ ಪ್ರಸ್ತುತಿಯ ಮೂಲಕವಾಗಿ ಶ್ರೀದೇವರನ್ನು ಪ್ರಾರ್ಥನೆ ಮಾಡಿದ್ದಾರೆ. ದೇವರ ಪೂರ್ಣಾನುಗ್ರಹ ನಮ್ಮ ಮೇಲಿದೆ ಅನ್ನುವಂಥ ಅಖಂಡವಾದಂಥ ನಂಬಿಕೆ ಜೊತೆಗೆ ತಾಯಿ ಮಂದಾರ ದುರ್ಗಾ ಪರಮೇಶ್ವರಿಯನ್ನು ಅತ್ಯಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮದ ಮುಂದೆ ಸಾಗ್ತಾ ಇದ್ದಾವೆ. ಪ್ರಾಯಶಃ ಯಜಮಾನಿಕೆ ಸ್ವಲ್ಪ ಕಷ್ಟ. ಈ ಮಹಾಗಣಪತಿ ಯಕ್ಷಗಾನ ಮಂಡಳಿ ರಿಜಿಸ್ಟರ್ ನಡೂರು ಇದನ್ನು ಹುಟ್ಟು ಹಾಕಿ ತನ್ಮೂಲಕವಾಗಿ ಸದಾಶಿವಣ್ಣಗೆ ಏನು ಲಾಭ ಕೇಳಿದರೆ ಸುಮಾರು ಜನಕ್ಕೆ ಒಂದು ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅವಕಾಶ ಆಗತ್ತೆ ಅಂತ. ಬಹಳ ಕಷ್ಟ ಇದೆ. ಒಂದು ವರ್ಷದಲ್ಲಿ 100 ಕಾರ್ಯಕ್ರಮ ಮಾಡ್ತಾರೆ. ಅದು ಕಾರ್ಯಕ್ರಮ ಹೇಗೆ ಮಾಡ್ತಾರೆ ಕೇಳಿದರೆ ಸದಾಶಿವಣ್ಣನ ಜೊತೆಗಿರಬಹುದಾದಂಥ ಬಾಂಧವ್ಯದ ಬಂದ. ಹಾಗಾಗಿ ದೂರದ ಬೆಂಗಳೂರು, ಬಾಂಬೆ, ಹೈದರಾಬಾದಲ್ಲೆಲ್ಲ ಕಾರ್ಯಕ್ರಮಗಳನ್ನು ಸಿಗ್ತದೆ ಯಾಕೆ ಕೇಳಿ ಸದಾಶಿವಣ್ಣನ ವ್ಯಕ್ತಿತ್ವ ಅನ್ನೋದನ್ನು ನೆನಪು ಮಾಡಿಕೊಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನ ಸ್ವಾಗತ ಮತ್ತು ಪ್ರಸ್ತಾವನೆಗಾಗಿ ಸದಾಶಿವಣ್ಣನವರನ್ನ ವಿನಂತಿ ಮಾಡ್ತೇನೆ. ಸ್ವಾಗತ ಮತ್ತು ಪ್ರಸ್ತಾವನೆಗಾಗಿ ಆರಾಧ್ಯ ದೇವತೆ ಶ್ರೀ ಮಂದಾರ್ತಿ ದುರ್ಗಾ ಪರಮೇಶ್ವರಿ ಹಾಗೂ ಸ್ಥಳೀಯ ದೇವತೆ ಕಟ್ಟೆ ಅಮ್ಮನವರು ಹಾಗೂ ಕಪ್ಪಣ್ಣ ಸ್ವಾಮಿ, ವನದುರ್ಗಾ ಪರಮೇಶ್ವರಿ, ವೀರಭದ್ರ ಸ್ವಾಮಿಯನ್ನು ಮನಸಾರೆ ಸ್ಮರಿಸುತ್ತಾ ವೇದಿಕೆ ಮೇಲಿರುವಂಥ ಗಣ್ಯಾತಿ ಗಣ್ಯರು ಹಾಗೂ ಸಭೆಯಲ್ಲಿ ಕುಳಿತಿರುವಂಥ ಯಕ್ಷಗಾನ ಕಲಾಭಿಮಾನಿ ದೇವರುಗಳಿಗೆ ಶಿರವಾಗಿ ವಂದಿಸ್ತಾ ಇದ್ದೇನೆ. ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ರಿಜಿಸ್ಟರ್ಡ್ ನಡೂರು ಮಂದಾರ್ತಿ ನಮ್ಮ ಈ ತಂಡ ಕರೋನಾ ಸಂಕಷ್ಟದಲ್ಲಿ ಪ್ರಾರಂಭಗೊಂಡಿತ್ತು. ಆ ಸಮಯದಲ್ಲಿ ಕಲಾವಿದರ ಬದುಕು ಬಾರಿ ತುಂಬ ಕಷ್ಟ ಇದ್ದಾಗ ಪಟ್ಲ ಸತೀಶ್ ಶೆಟ್ಟಿಯವರು ನಮಗೊಂದು ಮಾತು ಹೇಳಿದರು, ಈ ಥರ ಆನ್ಲೈನ್ ಮುಖಾಂತರ ಯಕ್ಷಗಾನ ಮಾಡಿ ಆಮೇಲೆ ಅದನ್ನು ಕಂಟಿನ್ಯೂ ಮಾಡಿ ಅಂತ. ಅವರ ಆಶಯದಂತೆ ನಾವು ಈ ತಂಡವನ್ನು ಪ್ರಾರಂಭ ಮಾಡಿದೆವು. ಪ್ರಥಮವಾಗಿ ಒಂದು 10 ಆನ್ಲೈನ್ ಕಾರ್ಯಕ್ರಮ, ಎರಡನೇದಾಗಿ 2ನೇ ವರ್ಷ 2022 30 ಕಾರ್ಯಕ್ರಮ ಮಾಡಿದೆವು. 2023, 24, 25 ಈ 3 ವರ್ಷದಲ್ಲೂ ಪ್ರತಿ ಸುಮಾರು 100 ಕಾರ್ಯಕ್ರಮಗಳನ್ನು ಮಳೆಗಾಲ ಮಾಡೋದು ನಮಗೆ ಸಾಧ್ಯವಾಯಿತು. ಅದಕ್ಕೆಲ್ಲ ಕಾರಣ ನಿಮ್ಮಂಥ ಯಕ್ಷಗಾನ ಕಲಾಭಿಮಾನಿಗಳ ಒಂದು ಪ್ರೋತ್ಸಾಹ, ಆಶೀರ್ವಾದ. ಇವತ್ತಿನ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿ ಯಾಕೆ ಹಮ್ಮಿಕೊಂಡೆಂದರೆ, ನಮ್ಮ ರಾಮಚಂದ್ರ ಶಾಸ್ತ್ರಿಗಳು, ಕೀರ್ತಿಶೇಷ ರಾಮಚಂದ್ರ ಶಾಸ್ತ್ರಿಗಳು ನಮ್ಮ ತಂಡದ ಮಹಾಪೋಷಕರು. ಅವರೊಂದು ಮಾತು ಹೇಳಿದರು, ಇಡೀ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಹೈದರಾಬಾದು, ಗೋವಾ, ಮಹಾರಾಷ್ಟ್ರ, ಬೆಂಗಳೂರು ಈ ಕಡೆ ಎಲ್ಲ ಕಡೆ 100 ಕಾರ್ಯಕ್ರಮ ಮಾಡುತ್ತೀವಿ. ಅದನ್ನು ತವರು ಮನೆಯಲ್ಲೇ ಹೊರಟು ಬಿಡಿ. ಆದ್ದರಿಂದ ಯಕ್ಷಗಾನವನ್ನು ಕೊಕ್ಕರ್ಣೆಯಲ್ಲೇ ನೀವು ಪ್ರಾರಂಭ ಮಾಡಿ, ನಾವೆಲ್ಲ ನಿಮ್ಮ ಬೆಂಗಾಲಿ ಇದ್ದೇವೆ ಅಂತ ಹೇಳಿದಂಥ ಆ ಮಹಾನ್ ಪುರುಷ ಇವತ್ತು ನಮ್ಮ ಜೊತೆಯಲ್ಲಿಲ್ಲ. ಅದು ತುಂಬ ಖೇದವಾಗ್ತದೆ. ಇವತ್ತಿನ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ನನ್ನ ಎಲ್ಲ ಕಾಲದಲ್ಲೂ ನನಗೆ ಸಹಾಯ, ಅನುಕಂಪ, ಸಹಾನುಭೂತಿ ತೋರಿಸುತ್ತಾ ಬಂದಂಥ ಶ್ರೀ ಬಾಲಕೃಷ್ಣ ಹೆಗಡೆ ಅವರಿಗೆ ಈ ಮೂಲಕ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಇವತ್ತಿನ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮಾಡಿ ನನ್ನ ಎಲ್ಲ ಒಳ್ಳೆಯ ಕೆಲಸಗಳಿಗೆ ಮಾರ್ಗದರ್ಶನ ನೀಡುತ್ತಿರುವಂಥ ಹಿರಿಯರಾದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಬ್ರಹ್ಮಾನಂದರ ಅಧ್ಯಕ್ಷರಾದಂಥ ಹಿರಿಯರಾದಂಥ ಶ್ರೀ ಶೇಡಿಕೊಳ್ಳಿ ವಿಠ್ಠಲ ಶೆಟ್ಟಿಯವರಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಪ್ರತಿ ವರ್ಷ 5 ವರ್ಷದಿಂದ ನನ್ನ ಪ್ರಸಂಗವನ್ನು ಅವರೇ ಪ್ರಸಂಗಕರ್ತರಾಗಿದ್ದುಕೊಂಡು ನನ್ನ ಪ್ರಸಂಗವನ್ನು ಬಿಡುಗಡೆ ಮಾಡಿ ಅದನ್ನು ಪ್ರೋತ್ಸಾಹಿಸಿ ಹುರಿದುಂಬಿಸಿದಂಥ ವಾಸ್ತುತಜ್ಞ ಡಾಕ್ಟರ್ ಬಸವರಾಜ ಶೆಟ್ಟಿಗಾರವರಿಗೂ ತಂಡದ ಮೂಲಕ ಸ್ವಾಗತ ಬಯಸ್ತಾ ಇದ್ದೇನೆ. ಇನ್ನೋರು ಅತಿಥಿಗಳು ನಮ್ಮ ಎಲ್ಲ ಯಕ್ಷಗಾನ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಸಹಕಾರವನ್ನು ನೀಡಿ ನಗು ಮುಗದ ಶೋಕ ಇಲ್ಲದ ಅಶೋಕ್ ಶೆಟ್ಟಿ ಮೇರ್ವಾಡಿಯವರು ಅವರಿಗೆ ನನ್ನ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ನನ್ನ ಕೋರಿಕೆಯನ್ನು ಮನ್ನಿಸಿ ಆಗಮಿಸಿದಂಥ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಬ್ರಹ್ಮಾರ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಉದ್ಯಮಿಗಳು ನನ್ನ ಒಲವಿನ ಶ್ರೀಧರ್ ಶೆಟ್ಟರವರಿಗೂ ನಾನು ಈ ಮೂಲಕ ಸ್ವಾಗತ ಬಯಸ್ತಾ ಇದ್ದೇನೆ. ಸಾಧಾರಣ 40 ವರ್ಷಗಳ ನಿರಂತರ ಸ್ನೇಹ ಇದು ನನ್ನ ಮತ್ತು ಸಂಜೀವಣ್ಣ ಮಧ್ಯೆ. ಊರಿಗೆ ಬಂದಾಗ ಯಕ್ಷಗಾನ ರಂಗದಲ್ಲಿ ಪುನಃ ನಾನು ಚೇತರಿಸಿಕೊಳ್ಳಿಕ್ಕೆ ಕಾರಣರಾದಂಥ ಪ್ರೋತ್ಸಾಹ ನೀಡಿದಂಥ ಸಂಜೀವ್ ಪೂಜಾರಿಯವರಿಗೆ ಈ ಮೂಲಕ ಸ್ವಾಗತ ಬಯಸ್ತಾ ಇದ್ದೇನೆ. ಕೊಕ್ಕರಣಿಯ ಯಕ್ಷಗಾನದ ಕರ್ಣ ಯಾರು ಅಂತ ಹೇಳಿದ್ರೆ ಶೀನಣ್ಣ. ಅದು ಒಂದು ಮರೆಯಲಾಗದ ಒಂದು ಹೆಸರು. ಅವರು ನನ್ನ ಒಂದು ಕೋರಿಕೆಯನ್ನು ಮನ್ನಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಲ್ಲದೆ ಈ ಸಮಯದ ವ್ಯತ್ಯಾಸ, ಯಾಕಂದರೆ ಈಗ ಬಂದು ಯಕ್ಷಗಾನ ಕೂತ್ಕೊಂಡ್ರೆ ಕೆಲವು ಸಾರಿ ಊಟಕ್ಕೆ ಹೇಳೋದು ಕಷ್ಟ ಆಗ್ತದೆ. ಅದಕ್ಕೆ ಊಟ ಮಾಡಿಕೊಂಡು ಬರೋರಿದ್ದಾರೆ. ಇದು 6 ಗಂಟೆಗೆ ಪ್ರಾರಂಭ ಆಗಿದ್ರೆ ಸರಿ ಆಗ್ತದೆ, 10 ಗಂಟೆ ಮುಗಿಸ್ತಾ ಇದ್ದೀವಿ. ಇವಾಗ 7 ಗಂಟೆ 7:15 ಸ್ಟಾರ್ಟ್ ಮಾಡಿ ಈಗ ಒಂದು 11 ಗಂಟೆ ಮುಗಿಸ್ತೀವಿ. ಈ ಮಧ್ಯೆ ನಮ್ಮ ಕೋರಿಕೆಯನ್ನು ಮನ್ನಿಸಿ ಪ್ರಕಾಶ್ ಶೆಟ್ಟಿ ಗರಾಡಿಯವರು ಆಗಮಿಸಿದ್ದಾರೆ. ಅವರು ಸಭೆಗೆ ಆಗಮಿಸಬೇಕಂತ ಇವತ್ತು ಕೇಳಿಕೊಳ್ತಾ ಇದ್ದೇನೆ. ಉತ್ತಮ ಕಲಾ ಪೋಷಕರು. ಅವರಿಗೆ ನಂದೀಶ್ ಕುಮಾರ್ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತ ಬಯಸಬೇಕಂತ ಕೇಳಿಕೊಳ್ಳುತ್ತಿದ್ದೇನೆ. ಅಲ್ಲದೆ ಈ ಮಳೆಯಲ್ಲೂ ಸದಾಶಿವನಿಗೆ ಬೇಜಾರಾಗ್ತದೆ ಅಂತ ಬಂದಿದ್ದಾರೆ. ಯಾಕಂದರೆ ಯಕ್ಷಗಾನ ಕಲೆ ಅನ್ನೋದು ಒಂದು ಧಾರ್ಮಿಕ ಕಲೆ, ದೈವಾರಾಧನೆ ಕಲೆ. ಸೇರಿದ ಜನ ಎಷ್ಟು ಅಂತಲ್ಲ. ಯಾಕಂದರೆ ನಾವು ಮಾಡುವಂಥ ಈ ಯಕ್ಷಗಾನ ಕಾರ್ಯಕ್ರಮ ನಿಮ್ಮ ಮುಖಾಂತರ ಕೋಟ್ಯಾನುಕೋಟಿ ದೇವತೆಗಳು ನೋಡುತ್ತಾರೆ, ಲೈವಲ್ಲಿ ಬರ್ತಾ ಇದೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನನ್ನ ಕಾರ್ಯಕ್ರಮಕ್ಕೆ ಬಂದಂಥ ಕಲಾಭಿಮಾನಿ ದೇವರುಗಳಿಗೆ ಈ ಮೂಲಕ ಸ್ವಾಗತ ಬಯಸುತ್ತಾ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ಅಪ್ಪಣೆಗಿರ್ತಾರೆ. ಸರ್ವರನ್ನು ಸ್ವಾಗತಿಸಿರತಕ್ಕಂಥ ನಮ್ಮ ಮಾಗಣಪತಿ ಯಕ್ಷಗಾನ ಮಂಡಳಿಯ ಸಂಚಾಲಕರಾಗಿರ್ತಕ್ಕಂಥ ಗೌರವಾನ್ವಿತ ಸದಾಶಿವ ಸರ್ ಅವರಿಗೂ ತಮ್ಮೆಲ್ಲರ ಮೂಲಕವಾಗಿ ಸ್ವಾಗತವನ್ನು ಕೋರಿಕೊಳ್ಳುತ್ತಾ ಇದೀಗ ದೀಪವನ್ನು ಪ್ರಜ್ವಲನ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಹಿರಿಯರು ಮಾರ್ಗದರ್ಶಕರು ಆಗಿರುವಂಥ ಶೇಡಿಕೊಳ್ಳಿ ವಿಠ್ಠಲ ಶೆಟ್ಟಿಯವರು ದೀಪವನ್ನು ಪ್ರಜ್ವಲನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ವಿನಂತಿ ಮಾಡ್ತೇನೆ. 6ನೇ ವರ್ಷದ ಕಾರ್ಯಕ್ರಮದ ಚಾಲನೆಯನ್ನು ನೀಡಬೇಕು ಅಂತ ಅವರನ್ನು ವಿನಂತಿ ಮಾಡ್ತೇನೆ. ಭಾಗ್ಯವಂತನ ದರ್ಶನದಿಂದ ಭಾಗ್ಯ ಬರ್ತದೆ ಅನ್ನುವಂತೆ ಅನೇಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ನಿಸ್ವಾರ್ಥ ಸೇವೆಯ ಮೂಲಕವಾಗಿ ಸದಾ ಎಲ್ಲರನ್ನ ಪ್ರೀತಿಸುವಂತಹ ಸರ್ವದೇವತೆಗೆ ಹೆಸರಾಗಿರ್ತಕ್ಕಂಥ ಗೌರವಾನ್ವಿತ ಶೇಡಿಕೊಳ್ಳಿ ವಿಠ್ಠಲ ಶೆಟ್ಟರು ದೀಪವನ್ನು ಪ್ರಜ್ವಲಿಸಿ, ದೀಪ ಹೇಗೆ ಚೆನ್ನಾಗಿ ಬೆಳಗ್ತದೋ ಹಾಗೆ ನಮ್ಮೆಲ್ಲ ಕಾರ್ಯಕ್ರಮಗಳು
ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ರಿಜಿಸ್ಟ್ರಾರ್ ನಡೂರು ಮಂದಾರ್ತಿ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಾಗಲಿ, ಯಾವುದೇ ನಿರ್ವಿಘ್ನವಾಗಿ ಎಲ್ಲ ಕಾರ್ಯಕ್ರಮಗಳು ಹೋದಲೆಲ್ಲ ಅತ್ಯಂತ ಜಯಬೇರಿಯನ್ನು ಬಾರಿಸಲಿ ಎನ್ನುವಂಥ ಶುಭಾಶಯದ ಮೇಲೆ ದೀಪವನ್ನು ಬೆಳಗಿಸ್ತಾ ಇದ್ದಾರೆ. ದೀಪ ಪ್ರಜ್ವಲಿಸಿದ ಹಾಗೆ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ಕೂಡ ಅದೇ ರೀತಿಯಲ್ಲಿ ಪ್ರಜ್ವಲಮಾನವಾಗಿ ಪ್ರಜ್ವಲಿಸಲಿ ಎನ್ನುವಂತಹ ಸದಾಶಯದ ಮೇಲೆ ದೀಪವನ್ನು ಬೆಳಗಿಸಿದ್ದಾರೆ. ದೀಪ ಹೇಗೆ ಬೆಳಗ್ತದೆ ಕೇಳಿದರೆ, ಅದು ಬತ್ತಿಯಿಂದಲೂ ಎಣ್ಣೆಯಿಂದಲೂ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಎಣ್ಣೆ ಮತ್ತು ಬತ್ತಿಯ ಸಮಾಗಮದಿಂದ ಅಂತಕ್ಕಂಥ ಮಾತಿದೆ. ಹಾಗೆಯೇ ಸಮನ್ವಯತೆಯಿಂದ ಜೀವನವನ್ನು ಸಾಗಿಸ್ತಾ ಯಶಸ್ಸನ್ನು ಸಾಧಿಸಿ ಎನ್ನುವ ಸಂಕೇತವನ್ನು ಹೊಂದಿರುವ ಹಾಗೆ ದೀಪಕ್ಕೆ ವಿಶೇಷ ಮತ್ತು ವಿಶಿಷ್ಟವಾದಂಥ ಸ್ಥಾನವನ್ನು ಭಾರತೀಯ ಪರಂಪರೆಯಲ್ಲಿ ನೀಡಿದ್ದನ್ನು ಕಂಡುಕೊಂಡಿದ್ದೇವೆ. ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಿರುವಂಥ ಚಡಿಗೊಡ್ಲು ವಿಠಲ ಚಟ್ರಿಗೆ ವೇದಿಕೆಯಲ್ಲಿ ದೇದೀಪ್ಯಮಾನರಾಗಿ ವಿರಾಜಮಾನರಾದಂಥ ಎಲ್ಲ ಅತಿಥಿ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸಿ, ಇದೀಗ ಸದಾಶಿವ ಅಮೀನರು ರಚಿಸಿರುವಂಥ 10ನೇ ಕಲಾಕೃತಿ ಕಾಂತಾರಮಣಿ ಎನ್ನುವಂತಹ ಪ್ರಸಂಗವನ್ನು ಬಿಡುಗಡೆ ಮಾಡುವ ಹೊತ್ತು ಈ ಪ್ರಸಂಗವನ್ನು ಬಿಡುಗಡೆ ಮಾಡುವಂತೆ ನಾವು ವಿನಂತಿಸಿಕೊಂಡಾಗ ಪ್ರತಿ ವರ್ಷ ಸದಾಶಿವಣ್ಣನ ಕಾರ್ಯಕ್ರಮದಲ್ಲಿ ಬಸವರಾಜ ಶೆಟ್ಟಿಗಾರರು ಉಪಸ್ಥಿತರಿರ್ತಾರೆ. ಪ್ರಾಯಶಃ ನಮಗೇನಿರ್ತದೆ ಕೇಳಿದರೆ ವೃತ್ತಿ ಮತ್ಸರ ಅಂತಿರುತ್ತೆ. ಇನ್ನೊಬ್ಬರು ಯಾರಾದರೂ ಅದರಲ್ಲಿ ತೊಡಗಿಸಿಕೊಂಡಾಗ ಸ್ವಲ್ಪ ಮತ್ಸರಗಳಾಗುತ್ತೆ. ಅದಿಲ್ಲದಿದ್ದವರು ಗೌರವಾನ್ವಿತ ಡಾಕ್ಟರ್ ಬಸವರಾಜ ಶೆಟ್ಟಿಗಾರವರು ಓರ್ವ ವಾಸ್ತುತಜ್ಞರಾಗಿ ಅನೇಕ ವಿಭಾಗಗಳಲ್ಲಿ ವಿಶೇಷವಾದಂಥ ಮಾಸ್ಟರಿಯನ್ನು ಹೊಂದಿ ಯಕ್ಷಗಾನ ವಿಭಾಗದಲ್ಲಿ ಬಹಳಷ್ಟು ಆಸಕ್ತಿಯ ಜೊತೆಗೆ ಅದರ ಎಲ್ಲ ವಿವಿಧ ಮಜಲುಗಳನ್ನು ಅರ್ಥ ಮಾಡಿಕೊಂಡವರು. ಶತಶತಮಾನಗಳಿಂದ ನಮಗೆ ಯಕ್ಷಗಾನ ಅಂತಂದರೆ ಅಜ್ಞಾನಿಂದ ಅಭಿಜ್ಞಾನವರೆಗೆ ಮುಗ್ಧನಿಂದ ವಿದಗ್ಧನ ತನಕ ತನ್ನ ಸಂವಹನ ಶಕ್ತಿಯನ್ನು ಬೀರಿರುವಂಥ ಕಲೆ, ಆ ಕಲೆಯನ್ನು ಕರತಲಾಮಲಕ ಮಾಡಿಕೊಂಡು ಅದನ್ನು ಪ್ರಸರಿಸುತ್ತಿರುವವರು. ಪ್ರಸಂಗವನ್ನು ಬಿಡುಗಡೆ ಮಾಡಿಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಗೌರವಾನ್ವಿತ ಬಸವರಾಜ ಶೆಟ್ಟಿಗಾರವರು ತಮ್ಮ ಅಮೃತ ಹಸ್ತದ ಮೂಲಕ ಕಾಂತಾರಮಣಿ ಎನ್ನುವ ಸದಾಶಿವಣ್ಣನ 10ನೇ ಕಲಾಕೃತಿಯನ್ನು ಬಿಡುಗಡೆ ಮಾಡಬೇಕು. ಈ ಕಲಾಕೃತಿ ನೂರಾರು ಪ್ರದರ್ಶನಗಳನ್ನು ಕಂಡು ಅದಕ್ಕೆ ಅಮರತ್ವ ಸಿಗಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಅದು ಯಾವಾಗಲೂ ಹಾಗೆ ಉಳಿಯಲಿ. ಯಕ್ಷಗಾನದ ರಂಗವೇದಿಕೆಯಲ್ಲಿ ಸದಾ ಪ್ರದರ್ಶನವನ್ನು ಕಾಣುವಂತಾಗಲಿ. ನೂರಾರು ಪ್ರದರ್ಶನಗಳನ್ನ ಕಂಡು ಈ ವರ್ಷ ಮಾತ್ರ ಅಲ್ಲ ಮುಂದಿನ ವರ್ಷಗಳಲ್ಲೂ ಕೂಡ ಅದು ಅನೇಕ ಪ್ರದರ್ಶನಗಳನ್ನ ಕಾಣುವಂತಾಗಲಿ ಅನ್ನುವಂಥ ಶುಭಾಶಯದ ಮೇಲೆ ಪ್ರಸಂಗ ಬಿಡುಗಡೆ ಮಾಡಿಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಪ್ರಸಂಗವನ್ನು ಭಾಗವತರಿಗೆ ಹಸ್ತಾಂತರಿಸುವಂತೆ ಗೌರವಾನ್ವಿತ ಡಾಕ್ಟರ್ ಬಸವರಾಜ ಶೆಟ್ಟಿಗಾರ್ ಸರ್ ಅವರನ್ನು ವಿನಂತಿ ಮಾಡ್ತೇನೆ. ಇದೀಗ ಕಾಂತಾರಮಣಿ ಎನ್ನುವಂಥ ಸದಾಶಿವ ಅಮೀನ್ರವರ 10ನೇ ಕಲಾಕೃತಿಯನ್ನು ಬಿಡುಗಡೆ ಮಾಡಿದವರು ವಾಸ್ತುತಜ್ಞರು, ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಕ್ಕಂಥ ಗೌರವಾನ್ವಿತ ಬಸವರಾಜ ಶೆಟ್ಟಿಗಾರರು ಆ ಕುರಿತು ಒಂದೆರಡು ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅನ್ನುವಂಥ ವಿನಮ್ರವಾದಂಥ ವಿನಂತಿಯನ್ನು ಮಾಡ್ತೇನೆ. ತದೇವ ಲಗ್ನಂತು ಸುದಿನಂತು ದೇವ, ತಾರಾಬಲಂತು ಚಂದ್ರಬಲಂತು ದೇವ, ವಿದ್ಯಾಬಲಂತು ದೇವ, ಲಕ್ಷ್ಮೀಪತಿ ಸ್ಮರ. ಜಗದ ತಂದೆ ತಾಯಿ ಎನಿಸಿದಂಥ ಲಕ್ಷ್ಮೀನಾರಾಯಣರನ್ನು ಸ್ಮರಿಸುತ್ತಾ, ಕ್ಷೇತ್ರದ ಆದಿದೇವರಾದಂಥ ಮಹಾಲಿಂಗೇಶ್ವರರಿಗೆ ಮುಡಿಯನ್ನು ಬಾಗುತ್ತಾ, ಕ್ಷೇತ್ರದ ಎಲ್ಲ ದೈವ ದೇವರುಗಳಿಗೆ ಕರವನ್ನು ಜೋಡಿಸುತ್ತಾ, ಅಗ್ರಪೀಠದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಕಲಾಭಿಮಾನಿಗಳೇ, ಕಲಾ ಋಷಿಕರೇ ಹಾಗೂ ಮುದ್ದು ಮಕ್ಕಳೇ, ಎಲ್ಲ ಮೇಳದ ಸರ್ವ ಆತ್ಮೀಯ ಕಲಾವಿದರೆ, ಬಹುಶಃ ನನ್ನ ಪಾಲಿಗೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಿರಂತರ ನನ್ನನ್ನೇ ಕರೆಯೋದು ಪ್ರಸಂಗ ಬಿಡುಗಡೆ ಮಾಡೋದಕ್ಕೆ ನಮ್ಮ ಸದಾಶಿವ ಅಮೀನ್ರು. ಯಾಕಂತ ಹೇಳಿದ್ರೆ ಅದು ಅಷ್ಟೊಂದು ನಮ್ಮಲ್ಲಿರುವಂತಹ ಒಂದು ನಿಕಟವಾದ ಸಂಬಂಧ. ಇವನಾರಯ್ಯ 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 ಇವ ನಮ್ಮವ ಇವ ನಮ್ಮವ ಇವ ನಮ್ಮವ. ಯಾವ ಕಾರ್ಯಕ್ರಮ ಇದ್ರು ಬಹುಶಃ 4-5 ವರ್ಷ ನಾನು ಪ್ರತಿ ವರ್ಷ ನಾನೇ ಬಿಡುಗಡೆ, ಬೇರೆ ಯಾರು ಕಾರ್ಯಕ್ರಮ ಈ ವರ್ಷ ದೂರ ಉಂಟಲ್ಲ ಅಂತ ಹೇಳಿದೆ. ನಾನು ಜನ್ನಡಿಯಲ್ಲಿ ಮಾಡ್ತಾ ಇದ್ರು, ಇಲ್ಲ ನೀವೇ ಬರಬೇಕು ಅಂತ ಹೇಳಿ. ಬಹುಶಃ ನಾನು ಮತ್ತೆ ಚಕ್ರಿ ಬೆಟ್ಟಿ ಶ್ರೀರಣ್ಣ ಕಾಯಂ ಅತಿಥಿ ಅವರಿಗೆ. ಅಂದ್ರೆ ಅವರ ಮನಸ್ಸೇ ಹಾಗೆ, ಮಗುವಿನ ಮನಸ್ಸಿನ ಹಾಗೆ. ಒಳ್ಳೆಯ ಮನಸ್ಸಿದ್ದವರಿಗೆ ಭಗವಂತ ಯಾವಾಗಲೂ ಒಳ್ಳೆಯದು ಮಾಡ್ತಾನೆ ಎಂಬುದಕ್ಕೆ ಅವರು 100 ಪ್ರದರ್ಶನ ಮಾಡುತ್ತಿರುವುದೇ ಕಾರಣ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ. ಬಹುಶಃ ನಾವು ವೇದಿಕೆಯಲ್ಲಿ ಇದ್ದಷ್ಟೇ ಜನ ಕೆಳಗಿದ್ದೀರಿ, ಕೆಳಗೆ ಎಷ್ಟು ಜನ ಇದ್ದೀರಿ ಎಂಬುದು ಮುಖ್ಯ ಅಲ್ಲ. ಯಕ್ಷಗಾನಕ್ಕೆ ಏನಂತ ಹೇಳಿದ್ರೆ ಇದೆಲ್ಲ ಬರ್ತಾರೆ, ನಮ್ಮ ಮಾತನ್ನ ಕೇಳಲಿಕ್ಕೆ ಯಾರು ಇರೋದಿಲ್ಲ. ಕೇವಲ ಯಕ್ಷಗಾನ ನೋಡುವುದಕ್ಕಾಗಿ ಸವಿದಕ್ಕಾಗಿ ಎಲ್ಲ ಆಸನಗಳು ಭರ್ತಿ ಆಗ್ತದೆ. ಅದರಲ್ಲಿ ಎದುರಿನ ಮನೆಯಲ್ಲಿ ನೋಡಿ 3-4 ಜನ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಾವು ಮಾತನಾಡಿದ್ದು ಮೈಕಿನ ತನ್ಮೂಲ ಅವರು ಮನೆ ತನಕ ಕೇಳ್ತದೆ. ಹಾಗಾಗಿ ಮಾತನಾಡಲೇಬೇಕಾಗ್ತದೆ. ಇಂಥ ಒಂದು ಅದ್ಭುತ ಪ್ರಸಂಗ ಕಾಂತಾರಮಣಿ, ಒಳ್ಳೆಯ ಪ್ರಸಂಗ ನಾನು ನೋಡಿದೆ. ಬಹುಶಃ
ಪ್ರತಿ ವರ್ಷ ನನಗೆ ಪುಡ್ಸೋದಿರುವುದಿಲ್ಲ ಇತ್ತು ಮೇಲೆ ಕಥೆ ಈ ವರ್ಷ ಪೂರ್ಣ ಕಥೆಯನ್ನ ಅದರಲ್ಲಿ ಇರುವಂತಹ ಪದ್ಯಗಳನ್ನೆಲ್ಲ ನೋಡಿದೆ. ನಾನು ಪ್ರಸಂಗ ಬರಲು ನನಗೆ ಸುಮಾರು ಕೆಲಸ ಆಗ್ತಿತ್ತು. ಒಂದು ಪದ್ಯ ಕೂಡ ಅದರ ಅರ್ಥ ಬರ್ತಿಡುದು ನಾನು. ಇವ್ರದ್ದಲ್ಲ, ಬರೇ ಪದ್ಯ ಮಾತ್ರ ಬರೆದು ಒಳ್ಳೆ ರೀತಿಯಿಂದ ಅವರ ಶಿಷ್ಯ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ, ಅವರೊಟ್ಟಿಗೆ ಇದ್ದವರು ಅಂತ ಒಂದು ಅದ್ಭುತ ಪ್ರತಿಭೆ ನಮ್ಮ ಅಮೀನ್. ಪ್ರತಿ ವರ್ಷ ಜನ್ನಾಡಿಯಲ್ಲಿ ಅವರು ಪ್ರಸಂಗ ಬಿಡುಗಡೆ ಮಾಡೋದು. ಆದರೆ ಈ ವರ್ಷ ಅವರ ತವರಿನಲ್ಲಿ ಆಗ್ತದೆ. ನಿಜವಾಗಿ ಇದು ಸರಿಯಾದ ಒಂದು ನಿರ್ಧಾರ. ಇನ್ನು ಪ್ರತಿ ವರ್ಷವೂ ಇಲ್ಲಿಯೇ ಬಿಡುಗಡೆ ಮಾಡಬೇಕು. ನೀವು ಮೇಲೆ ಹೊರಡುದು ಇಲ್ಲಿಂದ, ತವರೂರಿನಿಂದ ಹೊರಡುದು, ಅಮ್ಮನ ಅನುಗ್ರಹದಿಂದ, ಇಲ್ಲಿಯ ಕ್ಷೇತ್ರದೇವರ ಅನುಗ್ರಹದಿಂದ ಹೊರಡುವಂತಹದ್ದು. ಇಲ್ಲಿಯೇ ನೀವು ಬಿಡುಗಡೆ ಮಾಡಿ, ನಾವು ದೂರ ಆದ್ರೂ ಅಡ್ಡಿಲ್ಲ, ಶ್ರೀರಂಗದಲ್ಲಿ ನಾವು ಇಲ್ಲಿ ಅವರ ಒಂದು ವಿಶೇಷವಾದಂಥ ಒಂದು ಆತ್ಮೀಯತೆಗೆ ನಾವು ಎಲ್ಲಿಯಾದರೂ ಬರಲೇಬೇಕು. ಆದರೆ ಇವರ ತಂಡವೂ ಸಹ ಹಾಗೆ. ಎಷ್ಟು ಒಳ್ಳೆಯ ತಂಡ ಅಂತ ಹೇಳಿದ್ರೆ, ಎಷ್ಟು ಜನ ಇದ್ರೆ ಅವರೆಲ್ಲರೂ ಅತಿರಥ ಮಹಾರಥ ಕಲಾವಿದ್ರೆ. ಹೆಣ್ಣ ಬಯಲಾಗಲಿ ಅಥವಾ ವಿಶೇಷವಾಗಿ ಈ ವರ್ಷ ಸೇರ್ಪಡೆ ಆದದ್ದು ಬಡಾಬಾಳ ಅಂದ್ರೆ ನಮ್ಮ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಶನೀಶ್ವರ ಮಹಾತ್ಮೆಯಲ್ಲಿ ಶನಿ ಯಾರಿಗಂದ್ರೆ ಬಡಾಬಾಳ ರಾಘವೇಂದ್ರ ಶನಿ. ಒಳ್ಳೆಯ ಶನಿ, ಯಾಕಂದ್ರೆ ಭಕ್ತಿಪೂರ್ವಕವಾಗಿ ಶನಿಯ ಪಾತ್ರವನ್ನು ಮಾಡ್ತಾರೆ. ಈ ವರ್ಷ ಒಂದು 10-15 ಆಟ ಶನೀಶ್ವರ ಮಹಾತ್ಮೆ ಆಗ್ಬಹುದೇನೋ. ಯಾಕಂತ ಹೇಳಿದ್ರೆ ಶನೀಶ್ವರ ಮಹಾತ್ಮೆ ಪೂರ್ಣ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಕಾಲಮಿತಿಯಲ್ಲಿ. ವಿಕ್ರಮಾರ್ಕ ವಿಜಯ ಅಂತ ವಿಕ್ರಮಾದಿತ್ಯ ಕಥೆಯನ್ನು ಮಾತ್ರ ಮಾಡಿದ್ರು ಮಾಡಬಹುದು. ಆದರೆ ಇಂಥ ಒಂದು ಕಲೆಯನ್ನು ಉಳಿಸಬೇಕಾದ್ದು, ಬೆಳೆಸಬೇಕಾದ್ದು ನಿಮ್ಮೆಲ್ಲವರ ಕರ್ತವ್ಯ. ಕಲೆಗೆ ಮೊದಲು ರಾಜಾಶ್ರಯ ಇರ್ತಿತ್ತು, ಈಗ ಹಾಗಲ್ಲ, ದೇವಸ್ಥಾನದ ಆಶ್ರಯಕ್ಕೆ ಬಂದು ಈಗ ಕಲಾಭಿಮಾನಿಗಳು, ನಿಮ್ಮಂತಹ ಕಲಾಭಿಮಾನಿಗಳ ಆಶ್ರಯ ಇದ್ದಾಗ ಮಾತ್ರ ಕಲೆ ನಡೆಯುತ್ತದೆ, ಕಲೆ ಉಳಿಯುತ್ತದೆ, ಮುಂದಿನ ತಲೆಮಾರಿಗೆ ಅದನ್ನು ತೋರಿಸ್ಲಿಕ್ಕಾಗ್ತದೆ. ವಿಶೇಷವಾಗಿ ಇಂದಿನ ಈ ಕಾರ್ಯಕ್ರಮ ಒಳ್ಳೆಯ ಸಂದರ್ಭದಲ್ಲಿ ಬಿಡುಗಡೆ ಆಗಿದೆ ಪ್ರಸಂಗ. ಇಂದಿನ ದಿನ ಶುಭ ದಿನ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ತಿಥಿ ಶುಭ ತಿಥಿ, ಈಗಿನ ಲಗ್ನ ಶುಭ ಲಗ್ನ, ಗೋಧುಳಿ ಲಗ್ನದಲ್ಲಿ ಬಹುಶಃ ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ, ಇಂಥ ಒಳ್ಳೆಯ ಸಂದರ್ಭದಲ್ಲಿ ಪ್ರಸಂಗ ಲೋಕಾರ್ಪಣೆಯಾಗಿದೆ. ಹಲವಾರು ಪ್ರಯೋಗಗಳಾಗಲಿ, ಅವರು ಬರುವಂತಹ ಸಂದರ್ಭದಲ್ಲಿ ದಶ ದಿಕ್ಕಿನಿಂದ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಲಿ ಅಂತ ಶುಭವನ್ನ ಹಾರೈಸ್ತಾ, ಕರಾವಳಿ ಕರ್ನಾಟಕದ ಹೆಮ್ಮೆಯ ಜಾನಪದ ಕಲೆಯಾದಂಥ ಈ ಯಕ್ಷಗಾನ ಕಲೆಯನ್ನ ಎಲ್ಲರೂ ಉಳಿಸಬೇಕು, ಬೆಳೆಸಬೇಕು, ಮುಂದಿನ ತಲೆಮಾರಿಗೆ ತಲುಪಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಸದಾಶಿವ ಅಮೀನರಿಗೆ ತಲೆಬಾಗುತ್ತಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀ ಕನ್ನಡಂ ಗೆಲ್ಗೆ, ಯಕ್ಷಗಾನಂ ಗೆಲ್ಗೆ, ಬಾಳ್ಗೆ. ಅತ್ಯಂತ ಸ್ಫೂರ್ತಿದಾಯಕ ಮಾತುಗಳಿಗಾಗಿ ಗೌರವಾನ್ವಿತ ಡಾಕ್ಟರ್ ಬಸವರಾಜ ಶೆಟ್ಟಿಗಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಬಸವರಾಜ ಶೆಟ್ಟಿಗಾರು ನನಗೆ ಪಾಠ ಮಾಡುವ ಹೊತ್ತಿಗೆ ಒಂದು ಉದಾಹರಣೆ ಆಗ್ತಾರೆ. ಯಾಕೆ ಕೇಳಿದರೆ, ನಾವು ಕೇಳ್ತೀವಿ ಅಲ್ಲಿ ಹುಯಿಸ್ ಬ್ರಾಹ್ಮಣ ಅಂತ ಒಂದು ಪ್ರಶ್ನೆ ಬರುತ್ತೆ ಪಾಠದಲ್ಲಿ ನಮಗೆ, ಎನ್ಚಾಂಟೆಡ್ ಫೂಲ್ನಲ್ಲಿ. ಯಾರು ಯಜ್ಞಯಾಗಗಳನ್ನು ಮಾಡಬೇಕು ಅಂದಾಗಲೆಲ್ಲ ನಾನು ಉಡುಪಿ ಜಿಲ್ಲೆಯ ಬೇರೆ ಬೇರೆ ಶಾಲೆಯಲ್ಲಿ ಕೆಲಸ ಮಾಡುವಾಗಲೂ ಬಸವರಾಜನ ನಾನು ಹೇಳೋದು, ಯಾಕೆಂದ್ರೆ ಅವರು ಗಣಹೋಮ, ಸತ್ಯನಾರಾಯಣ ಕಥೆಯನ್ನು ಮಾಡ್ತಾರೆ. ಯಾರು ಮಾಡಬಹುದು ಕೇಳಿದರೆ ಅದ್ರ ಬಗ್ಗೆ ಕಲ್ತವ್ರು ಯಾರು ಬೇಕಾದ್ರೂ ಮಾಡಬಹುದು ಅಂತ ಅಂದರೆ ಅನ್ನುವುದಕ್ಕೆ ಅವರು ಉದಾಹರಣೆ ಆಗ್ತಾರೆ. ಅನೇಕ ಸಲ ನಮಗೆ ಈ ಉದಾಹರಣೆಯಾಗಿ ಪರಿಣಮಿಸುವವರು ಗೌರವಾನ್ವಿತ ಬಸವರಾಜ ಶೆಟ್ಟಿಗಾರ್ ಅವರು. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ, ಇದು ಬೇಸರ ಮತ್ತು ಒಂದೆಡೆಯಲ್ಲಿ ಸಂತೋಷ. ಯಾಕೆ ಕೇಳಿದರೆ ನಮ್ಮ ಜೊತೆಗಿದ್ದವರನ್ನ ಎಲ್ಲರೂ ನೆನಪು ಮಾಡ್ತಾರೆ, ಕಳೆದು ಹೋದ ವಸ್ತುವನ್ನು ನೆನಪು ಮಾಡುವವರ ಸಂಖ್ಯೆ ಕಡಿಮೆ. ಇವತ್ತು ಸದಾಶಿವಣ್ಣನವರು ಗೌರವಾನ್ವಿತ ಶಾಸ್ತ್ರಿಗಳನ್ನು ನೆನಪು ಮಾಡ್ಕೊಳ್ತಕ್ಕಂಥ ಹೊತ್ತು ನಮ್ಮ ರಾಮಚಂದ್ರ ಶಾಸ್ತ್ರಿಗಳು ನಮ್ಮನ್ನು ಅಗಲಿದ್ದಾರೆ. ಯಕ್ಷಗಾನದ ಮಹಾಪೋಷಕರಾಗಿ ಎಲ್ಲೇ ಯಕ್ಷಗಾನ ಆದಾಗ ನಮ್ಮನ್ನು ಪ್ರೋತ್ಸಾಹಿಸುವವರು. ಅವರ ಅಗಲುವಿಕೆಯ ನೋವು ನಮಗೆ ಎಷ್ಟು ನೋವನ್ನು ಕೊಟ್ಟಿದೆ ಕೇಳಿದರೆ ಅತಿ ಹೆಚ್ಚು ನೋವನ್ನು ಕೊಟ್ಟದ್ದು. ನನಗಂತೂ ಎಂಥ ನೋವಾಗಿದೆ ಕೇಳಿದರೆ, ನಾನು ಸ್ಟೇಟಸನ್ನು ಹಾಕ್ಕೊಳ್ಳಲ್ಲ. ನಮ್ಮ ಶಾಲೆ 100% ರಿಸಲ್ಟ್ ಬರುತ್ತೆ, ದೊಡ್ಡ ಸಾಧನೆ ಆಗುತ್ತೆ, ಯಾವ ಸ್ಟೇಟಸನ್ನು ಹಾಕ್ಕೊಳ್ಳಲ್ಲ. ರಾಮಚಂದ್ರ ಶಾಸ್ತ್ರಿಗಳದ್ದು ಮಾತ್ರ ಹಾಕ್ಕೊಂಡಿದ್ದೆ. ಯಾಕೆ ಕೇಳಿದರೆ ಅವರ ಜೊತೆಗಿರಬಹುದಾದ ನಂಟು, ಸಮಾಜಕ್ಕೆ ಭಾಳಷ್ಟನ್ನು ಕೊಟ್ಟವರು, ತಾನು ಮಾಡಿಟ್ಟದ್ದಲ್ಲ, ಅದರ ಬದಲಾಗಿ ಸಮಾಜಮುಖಿಯಾಗಿ ಬದುಕಿದವರು. ಗೌರವಾನ್ವಿತ ಹಳ್ಳಿ ರಾಮಚಂದ್ರ ಶಾಸ್ತ್ರಿಗಳನ್ನು ನೆನಪು ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಸದಾಶಿವಣ್ಣ ನಡೆಸಿಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ತಾಯಿ ನೀಡಿದಂಥ ಅನ್ನದ ಋಣ ಅದನ್ನು ಮರಿಬಾರ್ದು. ಅದೇ ರೀತಿ ನಾವು ಹತ್ತಿದ ಏಣಿಯನ್ನು ಯಾವತ್ತೂ ಮರಿಬಾರ್ದು. ನಾವು ಎಷ್ಟೇ ಉನ್ನತ ಮಟ್ಟಕ್ಕೆ ಹೋಗಲಿ, ನಾವು ಹತ್ತಿದ ಏಣಿಯನ್ನು ಮರಿಬಾರ್ದು. ನಮ್ಮ ತಂಡ ಪ್ರಾರಂಭವಾದಾಗ ಅಲ್ಲಿಂದ ನಾನು ಹೊರಡುವ ದಿನಾಂಕ ಆಗಲಿ, ಮಾಡುವಂಥ ಕಾರ್ಯಕ್ರಮಗಳಾಗಲಿ ಎಲ್ಲದಕ್ಕೂ ಸೂಕ್ತ ಮಾರ್ಗದರ್ಶನವನ್ನು ನೀಡಿ ತನು ಮನ ಧನ ಸಹಾಯತ್ತು ನನ್ನ ಶ್ರೇಯೋಭಿವೃದ್ಧಿ ಕಾರಣವಾದಂಥ ಶ್ರೀ ರಾಮಚಂದ್ರ ಶಾಸ್ತ್ರಿಗಳು ಅವರನ್ನು ನಾನು ನೆನಪು ಮಾಡಿಕೊಳ್ಳದಿದ್ದರೆ ತುಂಬ ಕೃತಜ್ಞ ಆಗ್ತೀನಿ.
ಇವತ್ತಿನ ಈ ಒಂದು ದಿನಾಂಕವನ್ನು ಇರಿಸಿದವರು ರಾಮಚಂದ್ರ ಶಾಸ್ತ್ರಿಗಳು. ಇಲ್ಲಿಂದೇ ಹೊರಡುವಂತಾಗಲಿ, ಒಳ್ಳೆಯದಾಗ್ತದೆ ಅಂತ ಹೇಳಿ. ಆದ್ದರಿಂದ ದಯಮಾಡಿ ನನ್ನ ಕೋರಿಕೆಯನ್ನು ಮನ್ನಿಸಿ 1 ನಿಮಿಷದ ಒಂದು ಮೌನ ಪ್ರಾರ್ಥನೆಯನ್ನು ಮೃತರ ಪರವಾಗಿ ಶಾಂತಿ ಕೇಳಬೇಕಂತ. ಓಂ ಶಾಂತಿ ಶಾಂತಿ ಶಾಂತಿ. ಇದೇ ರೀತಿ ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಬೆಂಗಾವಲಾಗಿ ನೀವೆಲ್ಲ ನಿಲ್ಲಬೇಕು, ನಮ್ಮನ್ನು ಹರಿಸಿ ಕಳಿಸ್ಬೇಕಂತ ಈ ಮೂಲಕ ವಿನಂತಿಸುತ್ತಾ ಕಾರ್ಯಕ್ರಮ ನಡೆಸ್ತಾ ಇದ್ದೀನಿ. ಉತ್ಪನ್ನದಾರಣದ ಕಟ್ಟೆಯಿಂದ ಕಟ್ಟಲ್ಪಟ್ಟ ಮೇಲೆ ಆ ಉತ್ಪನ್ನದಾರಣಕ್ಕೆ ಏನಾದರೂ ತೀರಿಸಬೇಕು ಅನ್ನುವ ಹಾಗೆ ಆಗಲಿರುವಂತಹ ದಿವ್ಯ ಚೇತನ ಶ್ರೀರಾಮಚಂದ್ರ ಶಾಸ್ತ್ರಿಗಳಿಗೆ ನುಡಿ ನಮನವನ್ನು ಸಲ್ಲಿಸಿರ್ತಕ್ಕಂಥ ಸದಾಶಿವಾಮಿಂದವರಿಗೆ ವಂದನೆ ಸಲ್ಲಿಸಿ, ಮುಂದಿನ ಅತಿಥಿ ಶುಭಾಶಯಕ್ಕಾಗಿ ನಮ್ದು ಯಾವುದೇ ಕಾರ್ಯಕ್ರಮ ಆದಾಗ ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದು ನಮ್ಮನ್ನು ಪ್ರೋತ್ಸಾಹಿಸಿರುವವರು ಈ ಭಾಗದ ಹಿರಿಯರು ಮಾರ್ಗದರ್ಶಕರಾಗಿರುವಂಥ ಶೆಡಿಕೋಲು ವಿಠಲ ಶೆಟ್ಟರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ತಮ್ಮನ್ನು ವಿನಮ್ರವಾಗಿ ವಿನಂತಿಸ್ತೇನೆ. ಕಲಾಮಾತೆ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥಿಸಿಕೊಂಡು ಮಹಾಗಣಪತಿ ಯಕ್ಷಗಾನ ಸಂಘ ರಿಜಿಸ್ಟರ್ ನಡು ಮಂದಾರ್ತಿ ಇವರ 6ನೇ ಯಕ್ಷಗಾನ ಮಂಡಳಿಯು ರಾಜ್ಯದಾದ್ಯಂತ ಪ್ರದರ್ಶನವನ್ನು ನೀಡಿ ಯಶಸ್ಸನ್ನು ಕಂಡಿದೆ 5 ವರ್ಷ. ಈ 6ನೇ ವರ್ಷಕ್ಕೆ ಇವತ್ತು ಈ ಉದ್ಘಾಟನೆಗೊಂಡು ನಮ್ಮ ರಾಜ್ಯದಾದ್ಯಂತ ತಿರುಗಾಟಕ್ಕೆ ಹೋಗುವವರಿದ್ದಾರೆ, ಅವರಿಗೆ ಯಶಸ್ಸನ್ನು ಕೋರ್ತೇನೆ. ಸಮಾರಂಭದ ವೇದಿಕೆಯಲ್ಲಿರುವ ಬಾಲಕೃಷ್ಣ ಹೆಗಡೆ ಅವರೇ, ಮೈರ್ಮಾಡಿ ಅಶೋಕ್ ಶೆಟ್ಟಿ ಅವರೇ, ಆರೂರು ಶ್ರೀಧರ್ ಶೆಟ್ಟಿ ಅವರೇ, ಕೆರಾಡಿ ಪ್ರಕಾಶ್ ಶೆಟ್ಟಿ ಅವರೇ, ಸಂಜೀವಣ್ಣನವರೇ, ಶ್ರೀನಿವಾಸರವರೇ, ಮುಖ್ಯವಾಗಿ ಈ ಸಂಘಟನೆಯ ಸಂಚಾಲಕರಾದ ಸದಾಶಿವ ಅಮೀನ್ರವರೇ, ಕಲಾಭಿಮಾನಿಗಳೇ, ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಬೇಕು ಅಂತಲೇ ಹೇಳಿ ಸದಾಶಿವ ಅಮೀನ್ರು ಹೇಳಿದರು. ಬಂದಿದ್ದೇನೆ, ಸಂತೋಷ ಆಗಿದೆ. ಆದರೆ ಬಹುಶಃ ಯಕ್ಷಗಾನ ನೋಡಲಿಕ್ಕೆ ಸಭಾಸದರು ಬರಬಹುದು. ವೇದಿಕೆಯ ಮುಂಭಾಗದಲ್ಲಿ ಇರುವವರಿಗಿಂತ ವೇದಿಕೆಯ ಮೇಲೆ ನಾವು ಜನ ಹೆಚ್ಚಿದ್ದೇವೆ. ಇವತ್ತು ನಮ್ಮ ಯಕ್ಷಗಾನ ಕಲೆಯನ್ನು ವಿಶ್ವದಾದ್ಯಂತ ಕೊಂಡು ಹೋದಂತಹ ಸತೀಶ್ ಶೆಟ್ಟಿ ಪಟ್ಲ ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇನೆ. ಯಾಕಂತ ಹೇಳಿದರೆ ಇದು ನಮ್ಮ ಜಿಲ್ಲೆಯ ಹೆಮ್ಮೆಯ ಕಲೆ. ಈ ಹೆಮ್ಮೆಯ ಕಲೆಯನ್ನು ಬೇರೆ ಬೇರೆ ದೇಶಗಳಿಗೆ ಕೊಂಡೊಯ್ದು ಈ ಕಲೆಯನ್ನು ಬಹಳ ಎತ್ತರಕ್ಕೆ ಕೊಂಡು ಹೋಗಿದ್ದಾರೆ ಪಟ್ಲ ಫೌಂಡೇಶನ್ನ ಸತೀಶ್ ಶೆಟ್ಟಿ ಅವರು. ಅವರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಾವು ಬ್ರಹ್ಮಾವರದಲ್ಲಿ ಒಂದು ಪಟ್ಲ ಫೌಂಡೇಶನ್ ಘಟಕವನ್ನು ಸ್ಥಾಪಿಸಿ ಬಾಲಕೃಷ್ಣ ಹೆಗಡೆ ಅವರು ಗೌರವಾಧ್ಯಕ್ಷರಾಗಿ, ನಾನು ಅಧ್ಯಕ್ಷನಾಗಿ, ನಮ್ಮ ಈ ವೇದಿಕೆಯಲ್ಲಿರುವ ಹೆಚ್ಚಿನವರು ಆ ಸಂಘಟನೆಯಲ್ಲಿದ್ದು ಈ ಪರಿಸರದ ಕಲಾವಿದರಿಗೆ ಮನೆ ಕಟ್ಟುವಲ್ಲಿ, ವಿದ್ಯೆಗೆ ಸಹಕಾರ ಕೊಡುವಲ್ಲಿ, ಹಾಗೆ ಅಸೌಖ್ಯದಲ್ಲಿದ್ದವರಿಗೆ ಭಾಳಷ್ಟು ಹಣವನ್ನು ಈ ಯಕ್ಷಗಾನ ನಮ್ಮ ಘಟಕದ ಮುಖಾಂತರ ನಾವು ನೀಡಲಿಕ್ಕೆ ಆ ಪಟ್ಲ ಫೌಂಡೇಶನ್ ಒಂದು ಘಟಕವನ್ನು ಮಾಡಿದ್ದೇವೆ. ಅವರು ಸುಮಾರು 16 ಕೋಟಿ ಹಣವನ್ನು ಸಂಗ್ರಹಿಸಿ ಬಡಗು ತೆಂಕು ಎನ್ನುವಂಥ ಭೇದ ಇಲ್ಲದೆ ಬಹುಶಃ ನಮ್ಮ ಬಡಗು ತಿಟ್ಟಿನವರಿಗೆ ಸುಮಾರು 6 ಕೋಟಿಗೂ ಮಿಕ್ಕಿದ ಹಣವನ್ನು ಈ ಭಾಗದಲ್ಲಿ ನಮ್ಮ ಕಲಾವಿದರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡುತ್ತೇನೆ. ಯಾಕಂತ ಹೇಳಿದರೆ ಈ ವಿಚಾರ ನಮಗೆಲ್ಲರಿಗೂ ತಿಳಿಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇದನ್ನು ನಾನು ಹೇಳ್ತಾ ಇದ್ದೇನೆ. ಅದರಲ್ಲಿ ಮಧ್ಯವರ್ತಿಗಳಾಗಿ ನಾವು ಸದಾಶಿವ ಅಮೀನ್ರು ಕಾರ್ಯದರ್ಶಿಯಾಗಿದ್ದಾರೆ.
ನಾವು ಕೆಲಸ ಮಾಡ್ತಾ ಇದ್ದೇವೆ. ಇನ್ನು ಈ ಕಲೆಯನ್ನು ಸುಮಾರು 5 ವರ್ಷಗಳಿಂದ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಈ ಪ್ರದರ್ಶನವನ್ನು ನೀಡಿ ಈ ಕಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಗಂಡು ಕಲೆ ಅಂತ ಹೇಳ್ತಾರೆ ಯಕ್ಷಗಾನಕ್ಕೆ. ಇದನ್ನು ಬಹಳ ಎತ್ತರಕ್ಕೆ ಕೊಂಡು ಹೋಗುವಲ್ಲಿ ಶ್ರಮಿಸಿದಂತಹ ಸದಾಶಿವಮೇನರು ಹಾಗೆ ಅವರ ಸಹಪಾಠಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಇನ್ನು ಕಳೆದ ವರ್ಷ ಬಹುಶಃ 100 ಪ್ರದರ್ಶನಗಳನ್ನು ನೀಡಿದ್ದಾರೆ. ಈ ವರ್ಷ ಕೂಡ 100ಕ್ಕೆ ಮಿಕ್ಕಿ ಪ್ರದರ್ಶನವನ್ನು ನೀಡಿ ನಮ್ಮ ಕಲೆಯನ್ನು ರಾಜ್ಯದಾದ್ಯಂತ ಸಾಧ್ಯವಾದರೆ ಇನ್ನು ಬೇರೆ ರಾಜ್ಯಗಳಲ್ಲಿಯೂ ಕೂಡ ಇದನ್ನು ಪ್ರದರ್ಶನ ಮಾಡಿ ನಮ್ಮ ಈ ಕಲೆಯನ್ನು ಎತ್ತರಕ್ಕೆ ಕೊಂಡು ಹೋಗಬೇಕು. ಹಾಗೆ ಕಲಾವಿದರಿಗೆ ಕೂಡ ಅದರಿಂದ ಸಹಾಯ ಮಾಡಲಿಕ್ಕೆ ನೀವು ಉಳಿಸಿದ ಹಣವನ್ನು ತೊಡಗಿಸಿಕೊಳ್ಳಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತೇನೆ. ಅದರಲ್ಲಿ ಭಾಳಷ್ಟು ಹಣ ಆದರೆ ಕಲಾವಿದರಿಗೆ, ಬೇರೆಯವರಿಗೆ ನಾನು ಹೇಳೋದಿಲ್ಲ, ಆ ಕಲೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನೀವು ಸಹಕಾರವನ್ನು ನೀಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಸದಾಶಿವ ಅಮೀನರು ನೀಲಾವರ ಲಕ್ಷ್ಮೀನಾರಾಯಣ ಭಾಗವತರಾಗಿದ್ದರು. ಅವರ ಹೆಸರಿನಲ್ಲಿ ಒಂದು ಪ್ರತಿ ವರ್ಷ ಬಹುಶಃ 3 ವರ್ಷ ಅದನ್ನು ನಡೆಸಿದ್ದಾರೆ. ಒಂದು ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ನೀಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಭಾಳ ಸಂತೋಷದ ವಿಚಾರ. ಯಾಕಂತ ಹೇಳಿದರೆ ಆ ಮೂಲಕ ಕಲಾವಿದರನ್ನು ಪ್ರೋತ್ಸಾಹಿಸುವ ಒಂದು ಕಾರ್ಯಕ್ರಮ ಆಗಿದೆ. ನೀಲಾವರ ರಾಮಕೃಷ್ಣ ಅವರು ಅಂತ ಹೇಳಿದರೆ ಯಕ್ಷಗಾನಕ್ಕೆ ಭಾಳಷ್ಟು ಜನ ಅವರಿಂದ ಯಕ್ಷಗಾನ ಕಲೆಯನ್ನು ಕಲಿತು ಪ್ರಸಿದ್ಧ ವೇಷಧಾರಿಗಳಾಗಿದ್ದಾರೆ. ಅವರನ್ನು ಪ್ರತಿ ವರ್ಷ ನೆನಪಿಸುವ ಕಾರ್ಯವನ್ನು ಅಮೀನರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಕೂಡ ನಾನು ಈ ಸಂದರ್ಭದಲ್ಲಿ ಸಂತೋಷ ಪಡ್ತೇನೆ. ಎಲ್ರಿಗೂ ಈ ಕಲೆಯ ಬಗ್ಗೆ ಅಭಿಮಾನ ಇರಲಿ. ಕಲಾವಿದರನ್ನು ಪ್ರೋತ್ಸಾಹಿಸುವ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ 2 ಮಾತನ್ನು ನಮಸ್ಕರಿಸ್ತೇನೆ. ಜೈ ಹಿಂದ್. ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಶೇಡಿಕೊಳ್ಳು ವಿಠಲ ಶೆಟ್ಟರಿಗೆ ವಂದನೆ ಸಲ್ಲಿಸಿ ಮುಂದಿನ ಅತಿಥಿ ವಿಭಾಷೆಯಕ್ಕಾಗಿ ಕೊಡುಗೆ ದಾನಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಧರವಿ ಶೆಟ್ಟಿ ಆರೋರ್ ಅವರನ್ನು ವಿನಂತಿಸ್ತೇನೆ. ಈಗಾಗಲೇ ಗಣಪತಿ ದೇವರ ಶ್ರುತಿಯನ್ನು ಮಾಡಿಕೊಂಡು ನಮ್ಮ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಇದರ ಪ್ರಸಂಗ ಬಿಡುಗಡೆಗೆ ವೇದಿಕೆಯಲ್ಲಿರುವಂಥ ಹಿರಿಯರಾದಂಥ ಶೇಡಿಗುಡು ವಿಠಲ್ ಶೆಟ್ಟಿಯವರೇ, ಹಾಗೆ ಬಾಲಕೃಷ್ಣ ಹೆಗ್ಡೆ ಅವರೇ, ಹಾಗೆ ಅಶೋಕ್ ಕುಮಾರ್ ಶೆಟ್ಟಿ ಅವರೇ, ಪ್ರಕಾಶ್ ಶೆಟ್ಟಿ ಅವರೇ, ಹಾಗೆ ಪ್ರಸಿದ್ಧ ಪ್ರಸಂಗಕರ್ತ ಬಸವರಾಜ್ ಶೆಟ್ಟಿಗಾರವರೇ, ಸಂಜೀವ್ ಪೂಜಾರ್ ಅವರೇ, ಶ್ರೀನಿವಾಸ್ ಅವರೇ, ಹಾಗೆ ಪ್ರಸಿದ್ಧ ಯಕ್ಷಗಾನ ಭಾಗವತ ಸದಾಶಿವಮೀನವರೇ, ಹಾಗೆ ಸೇರಿರುವಂಥ ಎಲ್ಲ ಯಕ್ಷಗಾನ ಅಭಿಮಾನಿಗಳೇ, ಈಗಾಗಲೇ ನಮ್ಮ ಶಶಿಧರ್ ಮಾಸ್ಟರ್ ಹೇಳಿದರು, ಸದಾಶಿವಮೀನರು ಕಾಳಿಂಗನವರ ವೇದಿಕೆಯನ್ನು ಹಂಚಿಕೊಂಡವರಂತ. ಯಕ್ಷಗಾನ ಅಂದಾಗ ತಟ್ಟನೆ ನಮ್ಮ ಚಿತ್ತಕ್ಕೆ ಕುಕ್ಕುವುದೇ ಕಾಳಿಂಗನವರು. ಕಾಳಿಂಗನವರ ಜೊತೆಗೆ ಒತ್ತು ಭಾಗವತನಾಗಿ ಭಾಗವತಿಗೆ ಮಾಡುತ್ತಿದ್ದರು. ನಾವು ಆವಾಗ ಸಣ್ಣದಿತ್ತು. ಆವಾಗ ನಾವು ನಮ್ಮ ಅಣ್ಣ, ನನ್ನ ತಮ್ಮಂದಿರು, ನಾವೆಲ್ಲ ಯಕ್ಷಗಾನ ಪ್ರೇಮಿಗಳು. ನಾವು ಯಾವಾಗಲೂ ಮಾತಾಡೋದು, ಕಾಳಿಂಗನವರೊಟ್ಟಿಗೊಬ್ಬರು ಸದಾಶಿವಮೀನರು ಇದ್ರು, ಅವ್ರು ಎಲ್ಲಿಗೆ ಹೋದರು ಮಾರ, ಯಾವ ಮೇಳದಲ್ಲಿಯೂ ಇಲ್ಲ, ಎಲ್ಲಿಗೆ ಹೋದರು ಅಂತ. ಒಮ್ಮೆಲೆ ಪ್ರತ್ಯಕ್ಷರಾದರು, ಮಂದರ್ತಿ ಮೇಳಕ್ಕೆ ಸೇರಿದರು. ಮಂದರ್ತಿ ಮೇಳದಿಂದ ಈಗ ಈ ಹೊಸ ಮಹಾಗಣಪತಿ ಯಕ್ಷಗಾನ ಮಂಡಳಿಯನ್ನು ಮಾಡಿ ಈಗಾಗಲೇ ಶೆಟ್ಟಿಗಾರರು ಹೇಳಿದರು, ನನ್ನ ಮುಖಾಂತರ ಪ್ರಸಂಗವನ್ನು ಬಿಡುಗಡೆ ಮಾಡ್ತಾರಂತ. ಅದಕ್ಕೆ ಕಾರಣವಿದೆ ಶೆಟ್ಟಿಗಾರರೇ. ಮೊದಲಾಗಿ ಅವರು ಆನ್ಲೈನಲ್ಲಿ 10 ಕಾರ್ಯಕ್ರಮವನ್ನು ಮಾಡಿದ್ರು ಅಂತ ಹೇಳಿದರು. ಮೊದಲ ವರ್ಷ 30, 60, 90, ಈಗ 5ನೇ ವರ್ಷಕ್ಕೆ 90 ಕಾರ್ಯಕ್ರಮ, 100 ಕಾರ್ಯಕ್ರಮ ದಾಟಿದೆ ಅಂತ ಹೇಳಿದರೆ ನಿಮ್ಮ ಕೈ ಕೂಡ ಅದು ಒಳ್ಳೆಯದಿದೆ. ಆದ್ದರಿಂದ ಅವರ ಎಲ್ಲ ಪ್ರಸಂಗವು ಭಾಳ ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ, ನನಗನ್ಸುತ್ತೆ 4-5 ರಾಜ್ಯದಲ್ಲಿ ಯಕ್ಷಗಾನವನ್ನು ತೆಗೆದುಕೊಂಡು ಹೋಗಿ ಅಲ್ಲಿಯ ಯಕ್ಷಗಾನ ಕಲಾಭಿಮಾನಿಗಳಿಗೆ ಅದರ ರುಚಿಯನ್ನು ಉಣಿಸ್ತಾರೆ. ಅವರ ಈ ವರ್ಷದ ತಿರುಗಾಟವು ಕೂಡ ಭಾಳ
ಯಶಸ್ವಿಯಾಗಿ ಅವರಿಗೆ ಸಿಕ್ಕಲಿ ಅಂತ ಮಂದರ್ತಿ ದೇವರಲ್ಲಿ ಬೇಡಿಕೊಂಡು ನನ್ನ ಈ 2 ಮಾತಿಗೆ ಪೂರ್ಣ ವಿರಾಮ ನೀಡ್ತೇನೆ. ಯಕ್ಷಗಾನಂ ಗೆರಿಗೆ ಜೈ. ಕೊಡುಗೆ ದಾನಿಗಳಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸದಾ ಪ್ರೋತ್ಸಾಹಕರಾಗಿರ್ತಕ್ಕಂಥ ಗೌರವಿತ ಶ್ರೀಧರ್ ವಿ ಶೆಟ್ಟಿ ಅವರಿಗೆ ವಂದನೆ ಸಲ್ಲಿಸಿ ಮುಂದಿನ ಅತಿಥಿ ಶುಭಾಶಯಕ್ಕಾಗಿ ವಿನಂತಿ ಮಾಡ್ತೇನೆ. ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿ ಎಟ್ಟಾಡಿ ಪಂಚಾಯತ್ನ ಅಧ್ಯಕ್ಷರಾಗಿ ವಿವಿಧ ಮಜಲುಗಳಲ್ಲಿ ಸೇವೆಯನ್ನು ಸಲ್ಲಿಸಿದವರು. ಪ್ರಾಯಶಃ ಕೆಲವು ಕಾರ್ಯಕ್ರಮ ಅಂದಾಗ ಅವರು ಹೆಚ್ಚೊತ್ತು ಕೂತ್ಕೊಂಡು ಬಿಡ್ತಾರೆ. ಮೊನ್ನೆ ನಮ್ಮದು ಅಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯವರದ್ದು ಒಂದು ಕಾರ್ಯಕ್ರಮ ಆಯಿತು. ಇಡೀ ದಿನ ಕಾರ್ಯಕ್ರಮದಲ್ಲಿದ್ದು ತನ್ನೆಲ್ಲ ಕಾರ್ಯಕ್ರಮಗಳನ್ನು ಸಮಾಜಕ್ಕಾಗಿ ಮೀಸಲಿಟ್ಟವರು ಗೌರವಾನ್ವಿತ ಪ್ರಕಾಶ್ ಶೆಟ್ಟಿಯವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಇವರ 6ನೇ ವರ್ಷದ ಯಕ್ಷಗಾನ ಪ್ರಸಂಗ ಬಿಡುಗಡೆ ಮತ್ತು ಪ್ರಾರಂಭೋತ್ಸವದ ಕಾರ್ಯಕ್ರಮದ ವೇದಿಕೆ ಮೇಲಿರುವ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರೂ ಆಗಿರುವಂಥ ಶೇಡಿಕೊಡಲು ವಿಠಲ್ ಶೆಟ್ಟಿಯವರೇ, ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ನೆರೆದಿರುವಂಥ ಎಲ್ಲ ಪ್ರೇಕ್ಷಕವೃಂದದವರೇ, ಹಾಗೆ ಸದಾಶಿವ ಅಮೀನು ಮತ್ತು ದಿನಕರ್ ಕುಂದರ್ ಅವರ ತಂಡದಲ್ಲಿರುವಂಥ ಎಲ್ಲ ಕಲಾವಿದರೇ, ಇವತ್ತು ಶೆಟ್ಟಿಗಾರರವರು ಯಕ್ಷಗಾನ ಪ್ರಸಂಗ ಬಿಡುಗಡೆ ಮಾಡಿ ಕಳೆದ 6 ವರ್ಷಗಳಿಂದ ನನ್ನ ಮೂಲಕವೇ ಬಿಡುಗಡೆ ಮಾಡಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳಿಕೊಂಡ್ರು. ಅದೇ ರೀತಿ ನಾನು ಸಹ ಕಳೆದ 6 ವರ್ಷಗಳಲ್ಲಿ 5 ವರ್ಷ ಇವರ ಯಕ್ಷಗಾನ ಪ್ರಸಂಗ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಕಳೆದ ವರ್ಷದ ಏನೋ ಕಾರಣಾಂತರಗಳಿಂದ ನನಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೂ ನಿಜವಾಗ್ಲೂ ಹೆಮ್ಮೆ ಮತ್ತು ಖುಷಿ ಇದೆ. ಸದಾಶಿವ ಅಮೀನ್ ಮತ್ತು ದಿನಕರ್ ಕುಂದರ್ ಒಂಥರ ಹೋರಾಟಗಾರರು ಯಕ್ಷಗಾನದಲ್ಲಿ. ಯಾಕಂತ ಹೇಳಿದರೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಈ ಮಳೆಗಾಲದ ಯಕ್ಷಗಾನಗಳ ಪ್ರದರ್ಶನಗಳನ್ನು ನೀಡುವುದು ಅಷ್ಟು ಕಷ್ಟ ಅಲ್ಲ. ಯಾಕಂದರೆ ಇಲ್ಲಿ ಅವರಿಗೆ ಯಕ್ಷಗಾನದ ಬಗ್ಗೆಯೂ ಅಭಿರುಚಿ ಮತ್ತು ಖುಷಿ ಇದೆ ಮತ್ತು ನಮ್ಮ ಈ ಭಾಗದ ಜನರು ಅಲ್ಲಿ ಹೆಚ್ಚಾಗಿ ಇರುವಂಥದ್ದು. ಆದರೆ ಇವರು ನಾರ್ತ್ ಕರ್ನಾಟಕ ಭಾಗದಲ್ಲಿ ಪದುವ, ಗುಲ್ಬರ್ಗ, ಬೀದರ್, ಕೊಪ್ಪಳ ಇಂಥ ಅಂದರೆ ಯಕ್ಷಗಾನ ಏನು ಅಂತ ಗೊತ್ತಿಲ್ಲದ ಒಂದು ಸ್ಥಳಗಳಲ್ಲಿ ಹೋಗಿ ಅಲ್ಲಿ ಪ್ರದರ್ಶನವನ್ನು ನೀಡ್ತಿರೋದು ನಿಜವಾಗ್ಲೂ ಶ್ಲಾಘನೀಯ ಮತ್ತು ಅದಕ್ಕೆ ಒಂದು ದೊಡ್ಡ ಧೈರ್ಯ ಮತ್ತು ಸ್ಥೈರ್ಯ ಬೇಕು. ಅದು 2 ಇವರಿಬ್ಬರಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ಮತ್ತು ಅದೇ ರೀತಿ ಅವರ ತಂಡದ ಎಲ್ಲ ಕಲಾವಿದರು ಸಹ ಅದೇ ರೀತಿ ಇವರಿಗೆ ಒಂದು ದೊಡ್ಡ ಒಂದು ಒಗ್ಗಟ್ಟಿನಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ನಿಜವಾಗ್ಲೂ ನಾನು ಹೆಮ್ಮೆ ಮತ್ತು ವೈಯಕ್ತಿಕವಾಗಿ ಅವರಿಗೆಲ್ಲರಿಗೂ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಸದಾಶಿವ ಅಮೀನ್ ಮತ್ತು ದಿನಕರ್ ಕುಂದರ್ ನನಗೆ ಅತಿ ಆತ್ಮೀಯರು. ಅದು ಪಟ್ಲ ಫೌಂಡೇಶನ್ನ ಮೂಲಕವೂ ಹೌದು ಮತ್ತು ಹೊರಗಿನಿಂದನೂ ಸಹ ನನಗೆ ಅತಿ ಆತ್ಮೀಯರು. ಅವರು ಕಳೆದ 5 ವರ್ಷಗಳಲ್ಲಿ ಈ ಒಂದು ತಂಡವನ್ನು ಕಟ್ಟಿಕೊಂಡು ಪ್ರತಿ ವರ್ಷ 100 ಪ್ರದರ್ಶನಕ್ಕಿಂತ ಜಾಸ್ತಿ ಪ್ರದರ್ಶನವನ್ನು ನೀಡ್ತಾ ಬಂದಿದ್ದಾರೆ. ಅದೇ ರೀತಿ ಇವತ್ತು ಸಹ ಬಿಡುಗಡೆಯಾದಂಥ ಕಾಂತಾರ ಮಣಿ ಅನ್ನುವಂಥ ಈ ಒಂದು ಪ್ರಸಂಗ ಅದು ಸಹ 100ಕ್ಕಿಂತ ಹೆಚ್ಚು ಪ್ರದರ್ಶನವನ್ನು ಪಡೆಯಲಿ ಮತ್ತು ಕಳೆದ 5 ವರ್ಷಗಳಿಂದ ಯಾವ ರೀತಿ ಯಶಸ್ಸನ್ನು ಪಡೆದಿದ್ದಾರೋ ಅದರ ಇಮ್ಮಡಿ ಯಶಸ್ಸು ಈ ವರ್ಷ ಅವರಿಗೆ ಸಿಗಲಿ ಅಂತ ಹಾರೈಸುತ್ತಾ ಅವರ ತಂಡದವರ ಎಲ್ಲ ಕಲಾವಿದರಿಗೂ ನನ್ನ ವಿಶೇಷವಾದ ಅಭಿನಂದನೆ ಮತ್ತು ಶುಭ ಹಾರೈಕೆಯನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಗೌರವಾನ್ವಿತ ಪ್ರಕಾಶ್ ಶೆಟ್ಟಿ ಅವರಿಗೆ ವಂದನೆ ಸಲ್ಲಿಸಿ ಅಶೋಕನ ಗೌರವಾನ್ವಿತ ಅಶೋಕ್ ಕುಮಾರ್ ಶೆಟ್ಟಿ ಅವರು 1-2 ಮಾತಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಅಲ್ಲಿ ಶ್ರೀನಿವಾಸನ ಹೇಳಿದರು, ನಾನು ಸಂಜೀವಣ್ಣ ಮಾತಾಡೋದಿಲ್ಲ ಮರಾಯ, ಆದರೆ ಅಶೋಕಣ್ಣ ಕೇಳು ಹೇಳಿದರು. ಅಶೋಕಣ್ಣ ಹೇಳಿದರು ಸಮಯ ಆಗ್ತಾ ಇದೆ, 1-2 ಮಾತುಗಳಿಗಾಗಿ ಅಶೋಕಣ್ಣ ನಾನು ವಿನಂತಿಸ್ತೇನೆ. ಸದಾಶಿವ ಅಮೀನ್ನವರ ಯಕ್ಷಗಾನ ಪ್ರಸಂಗ ಬಿಡುಗಡೆ ಸಮಾರಂಭದಲ್ಲಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತಿರುವ ನಮ್ಮ ಹಿರಿಯರಾದ ಬಾಲಕೃಷ್ಣ ಹೆಗಡೆಯವರೇ, ಶೇರಿಗೋಡು ವಿಠಲ್ ಶೆಟ್ಟಿಯವರೇ, ಬಸವರಾಜ್ ಶೆಟ್ಟಿಗಾರರವರೇ, ಶ್ರೀಧರಣ್ಣನವರೇ, ಪ್ರಕಾಶ್ ಶೆಟ್ಟಿಯವರೇ, ಶ್ರೀನಣ್ಣನವರೇ, ಸಂಜೀವ್ ಪೂಜಾರಿ, ನೆರೆದಿರುವ ಎಲ್ಲ ಕಲಾಭಿಮಾನಿಗಳೇ, ಸದಾಶಿವರೇ, ನಾನು ತುಂಬ ಯಕ್ಷಗಾನ ಭಾಗವತರನ್ನು ಕಲಾವಿದರನ್ನು ನೋಡಿದೆ. ಆದರೆ ಸದಾಶಿವ ಅಮೀನ್ನಷ್ಟು ಸರಳ ಸಜ್ಜನಿಕೆಯ ವ್ಯಕ್ತಿಯನ್ನು
ನಾನು ನೋಡಿದೆ. ಯಾಕಂದರೆ ಅವರು ಯಾವತ್ತೂ ಸರಳ ಸಜ್ಜನಿಕೆಯ ವ್ಯಕ್ತಿ. ಅವರು ಇಂಥ ಯಕ್ಷಗಾನ ಕಲೆ ಯಾವುದೇ ನಾವು ಏನಾದರೂ ಈಗ ಮಂದರ್ತಿ ಮೇಳದ ಯಕ್ಷಗಾನ ಇರಲಿ ಏನಾಯಿತು ಅವರಿಗೆ ಫೋನ್ ಮಾಡಿ ಕೇಳೋದು ನಾನು, ಯಾವುದು ಪ್ರಸಂಗ ಒಳ್ಳೆಯದು, ಯಾವ ಇದು ಎಲ್ಲ ಸರಿಯಾಗಿ ಯಕ್ಷಗಾನದ ಬಗ್ಗೆ ಅತ್ಯಂತ ತಿಳುವಳಿಕೆ ಉಳ್ಳವರಾದ ಅವರು ನಮಗೆಲ್ಲ ಮಾಹಿತಿ ಕೊಟ್ಟರು. ಅವರು ಬಿಡುಗಡೆಗೊಳಿಸಿದ ಅವರು ಬರೆದ ಯಕ್ಷಗಾನ ಪ್ರಸಂಗವು 100ಕ್ಕೂ ಮೇಲು ಪ್ರಸಂಗ ಪ್ರದರ್ಶನವನ್ನು ನೋಡಿ ಮುಂದಿನ ದಿನದಲ್ಲಿ ಎಲ್ಲ ಪ್ರೇಕ್ಷಕರಿಗೂ ಸಂತೋಷ ಉಂಟು ಮಾಡಲಿ ಅಂತ ಹಾರೈಸ್ತಾ, ಮುಂದಿನಲ್ಲಿ ಸದಾಶಿವ ಮೀಂಡವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ. ಗೌರವಾನ್ವಿತ ಮರ್ಮಾಡಿ ಅಶೋಕುಮಾರ್ ಶೆಟ್ಟಿ ಅವರಿಗೆ ವಂದನೆ ಸಲ್ಲಿಸಿ, ಮೇಲೆ ಪಡಿಸಿದ ಮೇಲೆ ಹಸಿವಿರಬಾರದಂತೆ ಹಾಗೆ ಕಾರ್ಯಕ್ರಮಕ್ಕೆ ಲೋಪ ಆಗಬಾರದು ಅನ್ನುವ ಕಾರಣಕ್ಕೆ ಧನ್ಯವಾದ ಸಮರ್ಪಣೆಗಾಗಿ ತಮ್ಮ ಮುಂದಿದ್ದೀನಿ. ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿಕೊಂಡವರು ಗೌರವಾನ್ವಿತ ಬಾಲಕೃಷ್ಣ ಹೆಗಡೆ ಅವರು, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ದೀಪ ಪ್ರಜ್ವಲನೆಯ ಮೂಲಕವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟವರು ಶೇಡಿಕೊಳ್ಳ ವಿಠಲ ಶೆಟ್ಟರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಪ್ರಸಂಗ ಬಿಡುಗಡೆ ಮಾಡಿದವರು ಡಾಕ್ಟರ್ ಬಸವರಾಜ ಶೆಟ್ಟಿಗಾರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮಗೆ ಸಹಕರಿಸಿರ್ತಕ್ಕಂಥ ಮೇಲ್ಮಾಡಿ ಅಶೋಕುಮಾರ್ ಶೆಟ್ಟಿ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀಧರ್ ವಿ ಶೆಟ್ಟಿ ಆರೂರು ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅತಿಥಿಗಳಾಗಿ ಆಗಮಿಸಿ ನಮಗೆ ಮಾಹಿತಿಗಳನ್ನು ನೀಡಿರ್ತಕ್ಕಂಥ ಪ್ರಕಾಶ್ ಶೆಟ್ಟಿ ಹೇರಾಡಿ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಯಕ್ಷಗಾನ ಕಲಾ ಪೋಷಕರಾಗಿ ಈ ಭಾಗದ ಅತ್ಯುತ್ತಮ ಕಲಾ ಪೋಷಕರಾದ ಶ್ರೀನಿವಾಸ್ ನಾಯ್ಕ್ ಚಗ್ರಬೆಟ್ಟು ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಯಕ್ಷಗಾನ ಕಲಾ ಪೋಷಕರು ಹಿರಿಯರು ಆಗಿರ್ತಕ್ಕಂಥ ಸಂಜೀವ್ ಪೂಜಾರಿ ಚಗ್ರಬೆಟ್ಟು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಹಾಲನ್ನು ಉಚಿತವಾಗಿ ನೀಡಿದ್ದಾರೆ ಜಯಪ್ರಕಾಶ್ ಶೆಟ್ಟಿ ಮತ್ತು ಅವರ ತಂಡ, ಅವರಿಗೂ ಕೂಡ ಊಟವನ್ನು ಹಾಗೆ ವಿಶೇಷವಾಗಿ ಕೊಟ್ಟವರು ಮಾಧವ ಪ್ರಭುಗಳು, ಅವರಿಗೂ ಕೂಡ ನಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಪ್ರಸನ್ನ ಮತ್ತು ರಮೇಶ್ ಅವರು ವಿಶೇಷವಾಗಿ ನಮಗೆ ಪ್ರಚಾರವನ್ನು ಕೊಟ್ಟಿದ್ದಾರೆ, ಅವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೇನೆ. ಹಾಗೆಯೇ ಯಕ್ಷಗಾನಕ್ಕೆ ಸ್ವಲ್ಪ ತಡ ಬರ್ಬೋದಾಗಿತ್ತಲ್ಲ, ಕಾರ್ಯಕ್ರಮವನ್ನು ನೋಡಬೇಕು ಅನ್ನುವ ಕಾರಣಕ್ಕೆ ನಿಮ್ಮೆಲ್ಲ ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸದಾಶಿವನ ಕೇಳಿದರು ಮಾಸ್ಟರ್ ನಿಮಗೆ ಎಷ್ಟು ಅಂತ, ನಾನು ಹೇಳ್ಬಿಡ್ಬೇಕು, ಯಾಕೆ ಇವರೆಲ್ಲ ದಾನಿಗಳು ಅಂದಮೇಲೆ ನಾನು ಕೂಡ 4,500 ಕಾರ್ಯಕ್ರಮ ಮಾಡಿದ್ದೀನಿ, ಎಲ್ಲೂ ದುಡ್ಡು ತಗೊಂಡು ಬರಲ್ಲ. ಯಾಕೆ ಕೇಳಿದರೆ ನಂಗೆ ಕೇಳ್ತಾರೆ ಎಲ್ಲರೂ 2 ಕೊಡೋದಾ 5 ಕೊಡೋದಾ ಅಂತ, ನಾನು ನಿರೂಪಣೆಗೆ ದುಡ್ಡು ತಗೊಳ್ಳಲ್ಲ. ಯಾಕೆ ಹೇಳಿಬಿಡೋದು, ಯಾಕೆ ನನ್ನ ಫ್ರೆಂಡ್ಸ್ ಹೇಳೋದು ಒಳ್ಳೆ ಸಂಪಾದನೆ ಬರೋ ಒಂದಿನ 3 ಕಾರ್ಯಕ್ರಮ ಮಾಡ್ತಾ ಹೇಳ್ತಾರೆ. ಅಂದರೆ 3 ಕಾರ್ಯಕ್ರಮ ಮಾಡ್ತಾ ಹೋದು ಮದರ್ತಿಯಮ್ಮ ಆಯುಷ್ಯ ಕೊಟ್ಟಿದ್ದಾಳೆ, ಅನುಗ್ರಹ ಕೊಟ್ಟಿದ್ದಾಳೆ, ಹಾಗಾಗಿ ಅದನ್ನು ಮಾಡೋದು ಅಂತ ಯಾಕೆ ಹೇಳೋದು ಕೇಳಿದರೆ ನನ್ನ ಫ್ರೆಂಡ್ಸ್ ಈಗ ಹೋದ ಫುಲ್ ಹೇಳ್ತಾರೆ ಯೂಟ್ಯೂಬ್ನಲ್ಲಿ ಕಂಡರು ಇವತ್ತು ಎಷ್ಟಾಯ್ತು ಮರ ಯಾಕೆ ಹೇಳ್ತಾರೆ, ಅದಕ್ಕೆ ಅವ್ರಿಗೆ ಕೇಳಿ ಅನ್ನುವ ಕಾರಣಕ್ಕೆ ಕೇಳೋದು. ಓಕೆ, ಸದಾಶಿವನಿಗೆ ಇನ್ನು ಮಂದಾರ್ತಿಯಮ್ಮ ಸದ್ಭಕ್ತರವರು ಮಂದಾರ್ತಿಯಮ್ಮ ಅವ್ರಿಗೆ ಒಳ್ಳೆಯದನ್ನು ಮಾಡಲಿ, ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ವಿನಂತಿ ಮಾಡಿ ಸಭಾಧ್ಯಕ್ಷರ ಅನುಮತಿ ಮೇರೆಗೆ ಸಭೆಯನ್ನು ಮುಕ್ತಾಯಗೊಳಿಸಿ ಯಕ್ಷಗಾನವನ್ನು ಆರಂಭಿಸ್ತಾ ಇದ್ದೇವೆ. ಯಕ್ಷಗಾನ ವಿಶ್ವಗಾನ ಕೊನೆಯ ತನಕ ಕಾಂತಾರಮಣಿ ಯಕ್ಷಗಾನವನ್ನು ಕಂಡು ಏನಾದರೂ ಅದರಲ್ಲಿ ವಿಮರ್ಶೆ ಇದ್ದರೆ ನಾವೆಲ್ಲರೂ ವಿಮರ್ಶೆ ಮಾಡೋದು ಬೇಡ, ಸದಾಶಿವನ ಜೊತೆಗೆ ವಿಮರ್ಶೆ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.